ಗೈಸ್, ಇವತ್ ನಾವು ನೋಡೋಕ್ ಬಂದಿರೋದು ರೀಸೆಂಟ್ ಆಗಿನೇ ರಿಲೀಸ್ ಆಗಿರುವಂತಹ ಪೆದ್ದಿ ಎನ್ನುವ ಮೂವಿಯನ್ನ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ನಾರ್ಮಲ್ ಆಗಿರುವ ಮೂವಿ ಅಲ್ಲ, ಬದಲಾಗಿ ಕೂಲಿಯನ್ನ ಮಾಡ್ಕೊಂಡಿರುವ ಸಾಮಾನ್ಯ ಹುಡುಗ ಮನಸ್ಸನ್ನ ಮಾಡಿದ್ರೆ ಇಡೀ ಜಗತ್ತನ್ನೇ ಅವನ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಬಹುದು. ಅಂಡ್ ಇದು ನಮ್ಮ ಜೀವನಕ್ಕವೇ ಕೂಡ ಒಂದು ಮೋಟಿವೇಶನ್ ಆಗಿರುವ ಮೂವಿ ಆಗಿದೆ. ಆದ್ರಿಂದ ಯಾರುವೇ ಕೂಡ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ಇಂಥ ಮೂವಿಯನ್ನ ನಾವು ನಮ್ಮ ಲೈಫಿನಲ್ಲಿ ಒಂದು ಸಲ ಆದ್ರೂ ಕೂಡ ನೋಡ್ಲೇಬೇಕು. ಆದ್ರಿಂದ ಹಾರ್ಟಿಗೆ ಟಚ್ ಆಗುವ ಈ ಮೂವಿಯನ್ನ ನಿಮಗಾಗಿನೇ ತಂದಿರ್ತಾ ಇದೀವಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಅಂದ್ರೆ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅದು ಅಲ್ಲದೆ ಹೊಸದಾಗಿ ಸಖತ್ತಾಗಿರುವ ಮೂವಿಗಳು ಬರ್ತಾನೆ ಇದಾವೆ ಅಲ್ವಾ, ಸೊ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಹೊಸ ಚಾನಲ್ ಅನ್ನುವೇ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನವೇ ಕೂಡ ಮಿಸ್ ಅನ್ನ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಒಲಿಂಪಿಕ್ ನ ಡಿಪಾರ್ಟ್ಮೆಂಟ್ ಚರ್ಚೆಯನ್ನ ಮಾಡ್ತಿರೋದನ್ನ ನೋಡ್ತೀವಿ. ಅಂಡ್ ಅದರಲ್ಲಿ ಸ್ಪೋರ್ಟ್ಸ್ ನ ಮಿನಿಸ್ಟರ್ ಒಂದು ವಿಷಯವನ್ನ ಹೇಳ್ಕೊತಾ ಇದ್ದಾರೆ. ನಮ್ಮ ದೇಶ ಸ್ಪೋರ್ಟ್ಸ್ ನಲ್ಲಿ ಇಲ್ಲಿವರೆಗೂ ಕೂಡ 2 ಗೋಲ್ಡ್ ಮೆಡಲ್ ಅನ್ನ ಮಾತ್ರವಾಗಿನೇ ತಗೊಂಡಿದೆ. ನಮ್ಮ ದೇಶದ ಜನಸಂಖ್ಯೆಯನ್ನ ನೋಡ್ಬೇಕಾದ್ರೆ 130 ಕೋಟಿಗಿಂತನೂ ಜಾಸ್ತಿ ಇದೆ. ಇಷ್ಟೊಂದು ಜನಸಂಖ್ಯೆಯನ್ನ ಮಡಿಗೇರ್ತಾ ಇದ್ರೂ ಕೂಡ ಕೇವಲ 2 ಮೆಡಲ್ ಅನ್ನ ಗೆದ್ದಿದೀವಿ ಅಂದ್ರೆ ನಮ್ಮ ದೇಶಕ್ಕೆ ನಾಚಿಕೆ ಆಗೋದಿಲ್ವಾ? ಸೊ ಎಲ್ಲಾ ಕೋಚ್ಗಳಿವೆ ಕೂಡ ನೀವು ಏನನ್ನ ಮಾಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಇದನ್ನ ಕೇಳುವ ವಿಶ್ವಾಸ್ ಅನ್ನುವ ಕೋಚು ಮಾತಾಡೋದಿಕ್ಕಾಗಿನೇ ಬಂದು, ಸರ್, ಇವಾಗಿನ ಜನರೇಷನ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಮಕ್ಕಳವೇ ಕೂಡ ಅತಿ ಹೆಚ್ಚು ಫೋನ್ ಅನ್ನ ಇಟ್ಕೊಂಡು ಯಾವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಬ್ಯುಸಿಯಾಗಿರ್ತಾರೆ. ಹೀಗಿರ್ಬೇಕಾದ್ರೆ ಯಾರು ಸ್ಪೋರ್ಟ್ಸ್ಗೆ ಬಂದು ಟ್ರೈನಿಂಗ್ ಅನ್ನ ತಗೋತಾರೆ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಆಟವನ್ನ ಆಡ್ತಾರೆ. ಆದ್ರಿಂದ ಯಾವುದೇ ಕ್ಯಾಂಡಿಡೇಟ್ ಗಳಿವೆ ಮುಂದೆ ಬರ್ತಾ ಇಲ್ಲ ಸರ್ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಸ್ಪೋರ್ಟ್ಸ್ ಮಿನಿಸ್ಟರ್ ಕೂಡ, ಹಾಗಿದ್ರೆ ನಮ್ಮ ಸರ್ಕಾರ ಸ್ಪೋರ್ಟ್ಸ್ ನ ಮೇಲೆ ಅತಿ ಹೆಚ್ಚು ಹಣವನ್ನ ಖರ್ಚನ್ನ ಮಾಡ್ತಾ ಇದೆ ಅಂಡ್ ಎಷ್ಟೋ ಸೌಲಭ್ಯಗಳನ್ನುವೇ ಕೂಡ ಕೊಡ್ತಾ ಬರ್ತಿದೆ ಅಲ್ವಾ? ಇವಾಗ ಯಾವುದೇ ಹುಡುಗರವೇ ಕೂಡ ಆಟವನ್ನ ಆಡೋದಿಕ್ಕೆ ಸ್ಪೋರ್ಟ್ಸ್ ಅನ್ನ ನಡೆಸೋದಿಕ್ಕಾಗಿ ಬರ್ತಿಲ್ಲ ಅಂದ್ರೆ ನಿಮ್ಗೆ ಬರ್ತಾ ಇರುವ ಎಲ್ಲಾ ಫಂಡಿಂಗ್ ಅನ್ನವೇ ಕೂಡ ಸ್ಟಾಪ್ ಅನ್ನ ಮಾಡಿ ಬೇರೆ ಕಡೆಗಾಗಿನೇ ಬಳಸ್ಕೋತೀವಿ. ಅಂಡ್ ನಿಮ್ಗೆ ಕೊಡ್ತಿರುವ ಎಲ್ಲಾ ಸಪೋರ್ಟ್ ಅನ್ನವೇ ಕೂಡ ನಾವು ಸ್ಟಾಪ್ ಅನ್ನ ಮಾಡ್ತೀವಿ ಅಂತ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ವಿಶ್ವಾಸ್ಗೆ ನಾವು ಹೇಗಾದ್ರೂ ಕಷ್ಟವನ್ನ ಪಟ್ಟು ನಮ್ಮ ದೇಶದ ಮೂಲೆಯನ್ನ ಹುಡುಕಿ ಆದ್ರೂ ಸರಿ ಒಂದಷ್ಟು ಒಳ್ಳೆ ಕ್ಯಾಂಡಿಡೇಟ್ ಗಳನ್ನ ಹುಡುಕಿ ಸ್ಪೋರ್ಟ್ಸ್ ಅನ್ನ ಮೇಲೆ ತರಬೇಕು ಅನ್ನೋದಾಗಿ ಯೋಚಿಸ್ತಾರೆ. ಅಂಡ್ ಅದೇ ರೀತಿಯಾಗಿ ಒಳ್ಳೆ ಕ್ಯಾಂಡಿಡೇಟ್ ಗಳನ್ನ ಹುಡ್ಕೋಣ ಅಂತ ಒಂದು ಸ್ಪೋರ್ಟ್ಸ್ ಅಕಾಡೆಮಿಗೆ ಬಂದು ಯಾರ್ಯಾರು ಸಿಗ್ಬಹುದು ಅನ್ನೋದಾಗಿ ನೋಡ್ತಾನೆ. ಅಂಡ್ ರ್ಯಾಂಡಮ್ ಆಗಿನೇ ವ್ಯಕ್ತಿಗಳ ಹತ್ರಕ್ಕಾಗಿನೇ ಬಂದು ನಿನ್ಗೆ ಸ್ಪೋರ್ಟ್ಸ್ ನಲ್ಲಿ ಇನ್ಸ್ಪಿರೇಷನ್ ಯಾರು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಯಾರನ್ನೇ ಕೇಳಿದ್ರೂ ಕೂಡ ಪೆದ್ದಿ ಅನ್ನುವ ನೇಮ್ ಅನ್ನೇ ಹೇಳ್ಕೊತಾರೆ. ಅಂದ್ರೆ ಕ್ರಿಕೆಟ್ ಆಗಿರಬಹುದು, ಖೋಖೋ ಆಗಿರಬಹುದು, ರನ್ನಿಂಗ್ ರೇಸ್ ಆಗಿರಬಹುದು, ಕುಸ್ತಿ ಆಗಿರಬಹುದು, ಯಾರ ಹತ್ರಕ್ಕೆ ಬಂದು ಕೇಳ್ಬೇಕಾದ್ರೂ ಕೂಡ ಅವರು ಪೆದ್ದಿ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಈ ವಿಶ್ವಾಸು ಯಾರ್ಗುರು ಈ ಪೆದ್ದಿ ಅಂದ್ರೆ ಯಾರನ್ನ ಕೇಳಿದ್ರೂ ಕೂಡ ಅವನ ಹೆಸರನ್ನೇ ಹೇಳ್ತಾ ಇದಾರಲ್ಲ ಅಂತ ಒಬ್ಬ ವರ್ಕರ್ನ ಹತ್ರಕ್ಕಾಗಿನೇ ಬಂದು ಈ ಪೆದ್ದಿ ಅಂದ್ರೆ ಯಾರು ಅನ್ನೋದಾಗಿನೇ ಕೇಳ್ಕೊತಾನೆ. ಅದಕ್ಕೆ ಆ ವರ್ಕರ್ ಕೂಡ ಪೆದ್ದಿಯವನ ಬಗ್ಗೆ ಹೇಳೋದಿಕ್ಕೆ ಶುರುವನ್ನ ಮಾಡ್ತಾನೆ. ಆಕ್ಚುಲ್ ಆಗಿ ಪೆದ್ದಿ ಬಂದು ಕೂಲಿಯನ್ನ ಮಾಡ್ಕೊಂಡು ಬದುಕಿದಂತಹ ಒಬ್ಬ ವ್ಯಕ್ತಿ. ಅಂಡ್ ಅವನು ಕೆಲವು ಕಾರಣಗಳಿಂದ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ತಾನೆ. ಅಂಡ್ ಅವನು ಇದುವರೆಗೂ ಕೂಡ ಸೋತಿರುವ ಇಷ್ಟನೇ ಇಲ್ಲ. ನೀವು ಕುಸ್ತಿಯನ್ನ ತಗೊಳ್ಳಿ, ಕ್ರಿಕೆಟ್ ಅನ್ನ ತಗೊಳ್ಳಿ, ರನ್ನಿಂಗ್ ರೇಸ್ ಅನ್ನ ತಗೊಳ್ಳಿ, ಎಲ್ಲಾದ್ರಲ್ಲೂ ಕೂಡ ಸಕ್ಸಸ್ ಆಗಿರುವ ವ್ಯಕ್ತಿನೇ ಈ ಪೆದ್ದಿ ಅಂತ ಹೇಳ್ಕೊತಾನೆ. ಇದನ್ನ ಕೇಳ್ಬೇಕಾದ್ರೆ ಈ ವಿಶ್ವಾಸ್ಗೆ ಇನ್ನವೇ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ನಾವು ಆ ಪೆದ್ದಿಯನ್ನ ಮೀಟ್ ಮಾಡ್ಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಆದ್ರೆ ಇವರ ಎದುರುಗಡೆ ಇರುವ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಪೆದ್ದಿ ಯಾವ ಜಾಗದಲ್ಲಿ ವಾಸವಿದ್ದು ಬಂದಿದಾನೋ ಆ ಜಾಗಕ್ಕೆ ಯಾವುದೇ ರೀತಿಯಾದ ಬಸ್ಸುವೇ ಇಲ್ಲ, ಏನುವೇ ಇಲ್ಲ. ಇವರು ಬರಿಗಾಲಿನಲ್ಲೇನೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೂ ಕೂಡ ಈ ವಿಶ್ವಾಸು ಆ ಪೆದ್ದಿಯನ್ನ ನೋಡ್ಲೇಬೇಕು ಅಂತ ನಡ್ಕೊಂಡು ಬರೋದಿಕ್ಕಾಗಿನೇ ಒಪ್ಕೋತಾನೆ. ಅಂಡ್ ಇದೇ ರೀತಿಯಾಗಿನೇ ಇವರು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ವರ್ಕರು ನಮ್ಮ ಪೆದ್ದಿಯವನ ಜೀವನದ ಬಗ್ಗೆ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ಅನ್ನ ನಮ್ಗೆ ತೋರಿಸ್ತಾರೆ. ಕೆಲವು ವರ್ಷಗಳ ಹಿಂದೆ ವಿಜಯಪುರ ಅನ್ನುವ ಒಂದು ಸಿಟಿ ಇರುತ್ತೆ. ಅಂಡ್ ಆ ವಿಜಯಪುರದಲ್ಲಿ ರಾಮು ಅನ್ನುವ ಒಬ್ಬ ವ್ಯಕ್ತಿ ಕೂಡ ಇರ್ತಾನೆ. ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಕ್ರಿಕೆಟ್ ಟೀಮ್ ನಲ್ಲಿ ಇವನು ಕ್ಯಾಪ್ಟನ್ ಕೂಡ ಆಗಿದ್ದಾನೆ. ಅಂಡ್ ಅವಾಗ ದೊಡ್ಡ ಮಟ್ಟದಲ್ಲೇ ಟೂರ್ನಮೆಂಟ್ ಅನ್ನುವೇ ಕೂಡ ಇವರು ನಡೆಸಿ ಬರ್ತಿರ್ತಾರೆ. ಅಂಡ್ ಕ್ರಿಕೆಟ್ ಶುರುವಾಗೋದಕ್ಕಿಂತ ಮುಂಚೆ ಯಾವ ಪ್ಲೇಯರು ಯಾವ ಕಡೆ ಆಡ್ಬೇಕು ಅಂತ ಒಂದು ಆಕ್ಷನ್ ಅನ್ನುವೇ ಕೂಡ ಕೂಗಲಾಗುತ್ತೆ. ಅದ್ರಲ್ಲಿ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಪೆದ್ದಿ ಯಾವ ಟೀಮ್ ನಲ್ಲಿ ಆಡ್ಬೇಕು ಅಂತ ಸ್ವಲ್ಪ ಹಣವನ್ನ ಇಟ್ಟು ಆಕ್ಷನ್ ಅನ್ನ ಕೂಗಲಾಗುತ್ತೆ. ಸೊ ಈ ರಾಮ್ ಕೂಡ ಅದು ಏನೇ ಆದ್ರೂ ಕೂಡ ಪೆದ್ದಿಯನ್ನ ನಮ್ಮ ಟೀಮ್ಗೆನೆ ಕರ್ಕೋಬೇಕು ಅಂತ ಬೋಣಿಯನ್ನ ಮಾಡಿ ಫೈನಲ್ ಆಗಿ 601 ರೂಪಾಯಿಯನ್ನ ಕೊಟ್ಟು ನಮ್ಮ ಪೆದ್ದಿಯನ್ನ ಇವನ ಟೀಮಿಗಾಗಿನೇ ಕರ್ಕೋತಾನೆ. ನೆಕ್ಸ್ಟ್ ಕ್ರಿಕೆಟ್ ಮ್ಯಾಚ್ ಕೂಡ ಶುರುವಾಗಬೇಕಾದ್ರೆ ರಾಮು ಅವನ ಟೀಮು ಮೊದಲನೇದಾಗಿ ಬೌಲಿಂಗ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಎದುರಾಳಿ ಟೀಮ್ ನವರು ಕೂಡ ಸಖತ್ತಾಗಿನೇ ಬ್ಯಾಟಿಂಗ್ ಅನ್ನ ಮಾಡಿ ಟೋಟಲ್ ಆಗಿ 125 ರನ್ ಗಳನ್ನ ಮಾಡ್ಕೋತಾರೆ.
ಆ ನಂತರ ರಾಮುವಿನ ಟೀಮು ಬ್ಯಾಟಿಂಗ್ ಮಾಡೋದಿಕ್ಕಾಗಿನೇ ಹೊರಟು ಬರುತ್ತೆ. ಬಟ್ ಆದ್ರೆ ಎದುರಾಳಿ ಟೀಮ್ ನಲ್ಲಿ ಒಬ್ಬ ಬೌಲರು ಯಾವ ರೀತಿ ಇದ್ದಾನೆ ಅಂದ್ರೆ ಅವನು ಏನ್ ತಿನ್ಕೊಂಡ್ ಬಂದಿದ್ದಾನೋ ಏನೋ ಯಾರಿಗವೇ ಗೊತ್ತಿಲ್ಲ. ಬಟ್ ಆದ್ರೆ ಇವನು ಬೌಲಿಂಗ್ ಅನ್ನ ಬೇಕು ಬೇಕು ಅಂತಾನೆ ನಮ್ಮ ಟೀಮ್ ಅವರ ಮೇಲೆ ಎರ್ರ ಬಿರಿ ಹೊಡಿತಿರ್ತಾನೆ. ಅಂದ್ರೆ ಮುಖದ ಮೇಲೆ ಹೊಡೆಯೋದು, ಹೊಟ್ಟೆ ಮೇಲೆ ಹೊಡೆಯೋದು, ಈ ರೀತಿಯಾಗಿನೇ ಹೊಡೆದು ಎಲ್ಲರಿಗೂ ಕೂಡ ಗಾಯಗಳನ್ನ ಮಾಡ್ತಾ ಇರ್ತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ರಾಮು ಅವನ ಟೀಮು ಪೂರ್ತಿಯಾಗಿನೇ ಭಯವನ್ನ ಪಡ್ಕೊಳ್ಳುತ್ತೆ. ಅಷ್ಟೇ ಯಾಕೆ, ರಾಮು ಅವನ ಟೀಮು ಸೋತೋಗುವ ಸಿಚುವೇಶನ್ಗೂ ಕೂಡ ಬಂದ್ಬಿಡುತ್ತೆ. ಅಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ನಮ್ಮ ಪೆದ್ದಿ ಇನ್ನವೇ ಕೂಡ ಮೈದಾನದ ಒಳಗಡೆಗೆ ಇಳ್ದಿಲ್ಲ. ಇನ್ನವೇ ಮೈದಾನದ ಒಳಗಡೆಗೆ ಬರ್ದು ಏನ್ ಮಾಡ್ತಾ ಇದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ ಬೆಲ್ಲದ ಫ್ಯಾಕ್ಟರಿಯಲ್ಲಿ ನಾರ್ಮಲ್ ಆಗಿನೇ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸೊ ಇವತ್ತು ಮ್ಯಾಚ್ ಇದೆ ಅಂತ ಯಾವಾಗ ಇವನಿಗೆ ಗೊತ್ತಾಗುತ್ತೋ ಫಟ್ ಅಂತ ಕೆಲಸವನ್ನವೇ ಕೂಡ ಬಿಟ್ಟು ಸೀದಾ ಮೈದಾನಕ್ಕಾಗಿನೇ ಹಾರ್ಕೊಂಡು ಬರ್ತಾನೆ ನೋಡಿ. ಸೊ ಇದನ್ನ ನೋಡ್ಬೇಕಾದ್ರೆ ಸುತ್ತಮುತ್ತ ಇರುವ ಎಲ್ಲಾ ಜನಗಳಿವೆ ಕೂಡ ಚೇರಪ್ಪನ ಮಾಡೋದಿಕ್ಕೆ ಶುರು ಮಾಡ್ಕೋತಾರೆ. ಯಾಕಂದ್ರೆ ಇಲ್ಲಿವರೆಗೂ ಆಟ ಒಂದು ಲೆಕ್ಕವಾಗಿತ್ತು ಅಲ್ವಾ. ಬಟ್ ಯಾವಾಗ ನಮ್ಮ ಪೆದ್ದಿ ಬಂದೋ ಇವಾಗ ಆಟದ ಸ್ಥಿತಿಗತಿ ಎರಡುವೇ ಕೂಡ ಬದಲಾಗತ್ತೆ ಅಂತ ಎಲ್ಲರೂ ತುಂಬಾನೇ ಹ್ಯಾಪಿ ಆಗ್ಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಪೆದ್ದಿ ಕೂಡ ಬ್ಯಾಟಿಂಗ್ ಅನ್ನ ಮಾಡೋದಿಕ್ಕಾಗಿನೇ ಬಂದು ಆ ಬೌಲರ್ಗೆ ಭೂತವನ್ನ ಬಿಡಿಸ್ತಾನೆ. ಅಂಡ್ ಸೋತೋಗ್ತಾ ಇರುವ ಮ್ಯಾಚ್ ಅನ್ನ ಗೆಲ್ಲುವ ಸಿಚುವೇಶನ್ಗೆ ತಂದು ಇನ್ನು 2 ಬಾಲ್ ನಲ್ಲಿ ಕೇವಲ 2 ರನ್ ಮಾತ್ರನೇ ಬೇಕಾಗಿರುತ್ತೆ. ಆದ್ರಿಂದ ಈ ರಾಮು ಸಿಂಗಲ್ ರನ್ ಅನ್ನ ಮಾಡಿ ಇನ್ನ ಮಿಕ್ಕಿರುವ ರನ್ ಅನ್ನ ನನ್ಗೆ ಬಿಡು, ವಿನ್ನಿಂಗ್ ಶಾಟ್ ಅನ್ನ ನಾನು ಹೊಡಿಬೇಕು ಅನ್ನೋದಾಗಿ ಕೇಳ್ಕೊತಾನೆ. ಆದ್ರೆ ನಮ್ಮ ಪೆದ್ದಿ ಸೀದಾ 6 ಅನ್ನ ಹೊಡೆದು ಮ್ಯಾಚ್ ಅನ್ನ ಗೆಲ್ಲಿಸ್ಬಿಡ್ತಾನೆ. ಅಂಡ್ ಫೈನಲ್ ಆಗಿ ಮ್ಯಾಚ್ ಅನ್ನ ಗೆದ್ರುವೆ ಕೂಡ ನಮ್ಮ ಪೆದ್ದಿ ಯಾವುದೇ ರೀತಿ ಬಿಲ್ಡಪ್ ಅನ್ನ ಕೊಡೋದಿಲ್ಲ. ಮತ್ತೆ ವಾಪಸ್ಸು ಇವನು ಕೆಲಸ ಮಾಡುವ ಜಾಗಕ್ಕಾಗಿನೇ ಬಂದು ನಾರ್ಮಲ್ ಆಗಿ ಕೂಲಿ ಕೆಲಸವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಈ ಕಡೆ ವರ್ಕರು ವಿಶ್ವಾಸ್ಗೆ ಮತ್ತೊಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ. ಅಂದ್ರೆ ನಮ್ಮ ಪೆದ್ದಿ ಸಿಟಿ ಒಳಗಡೆ ಬೆಳೆದು ಬಂದವನಲ್ಲ, ಕಾಡಿನ ಮಧ್ಯೆ ಬೆಟ್ಟ ಗುಡ್ಡಗಳ ನಡುವೆ ಇರುವ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದವನು. ಅಂಡ್ ಇವರ ಊರಿಗೆ ಯಾವುದೇ ರೀತಿಯಾದ ಹೆಸರುವೆ ಕೂಡ ಏನವೇ ಇಲ್ಲ. ಬೆಟ್ಟದಲ್ಲಿ ಇರೋರು, ಗುಡ್ಡದಲ್ಲಿ ಇರೋರು ಅನ್ನೋದಾಗಿನೇ ಕರೆದು ಬರ್ತಿರ್ತಾರೆ. ಅಂಡ್ ಇದ್ರಲ್ಲಿ ನಮ್ಮ ಪೆದ್ದಿ ಕೂಡ ಒಬ್ಬ ಸಾಮಾನ್ಯವಾದ ಕೂಲಿ ಕೆಲಸವನ್ನ ಮಾಡ್ಕೊಂಡು ಬದುಕಿ ಬರ್ತಿರೋನು. ಹಾಗೆ ಇವರು ಕೆಲಸವನ್ನ ಮಾಡ್ಬೇಕು ಅಂದ್ರೂ ಕೂಡ ವಿಜಯಪುರ ಅನ್ನುವ ಸಿಟಿ ಇದೆ ಅಲ್ವಾ, ಅಲ್ಲಿಗಾಗಿನೇ ಬಂದು ಕೆಲಸವನ್ನ ಮಾಡ್ಬೇಕಿರುತ್ತೆ. ಬಟ್ ಆದ್ರೆ ಅಲ್ಲಿವೇ ಕೂಡ ನಮ್ಮ ಜನಗಳಿಗೆ ಭೇದ ಭಾವವನ್ನ ಮಾಡ್ತಾರೆ. ಅಂದ್ರೆ ವಿಜಯಪುರದವರು ಕೂಲಿಯನ್ನ ಮಾಡಿದ್ರೆ ಒಂದು ದಿನಕ್ಕೆ 20 ರೂಪಾಯಿ ಹಣವನ್ನ ಕೊಡ್ತಾರೆ. ಆದ್ರೆ ನಮ್ಮ ಪೆದ್ದಿ ಇರುವ ಹಳ್ಳಿಯ ಜನಗಳು ಕೆಲಸವನ್ನ ಮಾಡೋದಿಕ್ಕೆ ಹೋದ್ರೆ ಅವರಿಗೆ ಕೇವಲ 10 ರೂಪಾಯಿ ಹಣವನ್ನ ಕೊಡ್ತಾರೆ. ಅದು ಅಲ್ಲದೆ ಕೆಲ್ಸಕ್ಕೆ ಹೋಗಿರೋರು ಅಲ್ಲೇನೆ ಮಲ್ಕೋಬೇಕು ಅಂದ್ರೆ ಅದಕ್ಕೆ ಕೂಡ 2 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಅನ್ನ ವಾಪಸ್ ಕೊಡ್ಬೇಕಾಗುತ್ತೆ. ಅಂಡ್ ಇವರ ಕೈಯಲ್ಲಿ ಅತಿ ಹೆಚ್ಚು ಕೆಲಸವನ್ನವೇ ಕೂಡ ಮಾಡಿಸ್ಕೋತಾರೆ. ಅಂಡ್ ಇವರು ಕೂಲಿಯನ್ನ ಮಾಡಿದ್ಮೇಲೆ ಕೂಡ ಇವರಿಗೆ ತೊಂದರೆಗಳು ಬರ್ತಾನೆ ಇರುತ್ತೆ. ಅಂದ್ರೆ ಇವರ ಹಳ್ಳಿಗೆ ವಾಪಸ್ಸು ಬರ್ಬೇಕು ಅಂದ್ರೆ ಸರಿಯಾಗಿ ಯಾವುದೇ ರೀತಿಯಾದ ದಾರಿನವೇ ಇಲ್ಲ, ಏನುವೇ ಇಲ್ಲ. ಬೆಟ್ಟ ಗುಡ್ಡವನ್ನ ಹತ್ತಿ ಇಳಿಬೇಕು, ನದಿ ಒಳಗಡೆ ನಡ್ಕೊಂಡು ಬರ್ಬೇಕು, ಪ್ರಪಾತ ಜಲಪಾತ ಎಲ್ಲವನ್ನವೇ ಕೂಡ ದಾಟ್ಕೊಂಡು ಇವರ ಹಳ್ಳಿಗೆ ಬರ್ಬೇಕು. ಅಂಡ್ ಇವರ ಹಳ್ಳಿ ಹತ್ರದಲ್ಲಿ ರೈಲ್ ಕೂಡ ಹೋಗುತ್ತೆ. ಬಟ್ ಆದ್ರೆ ಇವರ ಹಳ್ಳಿಯಲ್ಲಿ ಅದು ಸ್ಟಾಪ್ ಅನ್ನ ಕೊಡೋದಿಲ್ಲ. ಆದ್ರಿಂದ ಸೂರ್ಯ ಅನ್ನುವ ವ್ಯಕ್ತಿ ಒಂದು ಕೆಂಪು ಬಣ್ಣದ ಬಾವುಟವನ್ನ ಹಿಡ್ಕೊಂಡು ಪ್ರತಿ ದಿನವೇ ಕೂಡ ಟ್ರೈನ್ ಅನ್ನ ಸ್ಟಾಪ್ ಮಾಡೋದಿಕ್ಕಾಗಿನೇ ಕಷ್ಟವನ್ನ ಪಡ್ತಾ ಇದ್ದಾನೆ. ಆದ್ರೆ ಎಷ್ಟೇ ದಿನಗಳು ಆದ್ರೂ ಕೂಡ ಟ್ರೈನು ಯಾವತ್ತೂ ಕೂಡ ಸ್ಟಾಪ್ ಅನ್ನ ಕೊಡೋದೇ ಇಲ್ಲ. ಆದ್ರಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಲೆಟರ್ ಅನ್ನ ಬರೆಯೋಣ ಅಂತ ಇವನಿಗೆ ಬರುವ ಹಣದಲ್ಲಿ 10 ರೂಪಾಯಿಯನ್ನ ಯಾವಾಗ್ಲೂ ಕೂಡ ಇಟ್ಕೊಂಡು ಅದ್ರಲ್ಲಿ ಆವಾಗವಾಗ ಲೆಟರ್ ಅನ್ನ ಬರ್ದು ಬರ್ತಾನೆ ಇರ್ತಾನೆ. ಬಟ್ ಆದ್ರೂ ಕೂಡ ಯಾವುದೇ ರೀತಿಯಾದ ಪ್ರಯೋಜನ ಆಗೋದೇ ಇಲ್ಲ. ಒಂದ್ ವೇಳೆ ಟ್ರೈನ್ ಏನಾದ್ರೂ ಇಲ್ಲಿ ಸ್ಟಾಪ್ ಅನ್ನ ಕೊಟ್ರೆ ಇವಾಗ 3-4 ದಿನ ನಡ್ಕೊಂಡು ಹೋಗಿ ಕೆಲಸವನ್ನ ಮಾಡಿ ಬರ್ತಾರೆ ಅಲ್ವಾ, ಅದನ್ನ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಇವರು ಟ್ರಾವೆಲ್ ಅನ್ನ ಮಾಡಬಹುದು. ಸೊ ಇದಕ್ಕಾಗಿನೇ ತುಂಬಾನೇ ಕಷ್ಟವನ್ನ ಪಟ್ಟು ಟ್ರೈನ್ ಅನ್ನ ನಿಲ್ಸೋದಿಕ್ಕಾಗಿನೇ ನೋಡ್ತಿದ್ದಾರೆ. ಬಟ್ ಆದ್ರೆ ಲೆಟರ್ ಅನ್ನ ಬರ್ದಿರ್ವೆ ಕೂಡ ಯಾವುದೇ ಅಧಿಕಾರಿಗಳು ಅದನ್ನ ನೋಡ್ತಾನೆ ಇಲ್ಲ ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ಎಲ್ಲಾ ಜನಗಳಿವೆ ಕೂಡ ವಾಪಸ್ಸು ಅವ್ರವ್ರ ಮನೆಗೆನೆ ಹೊರಟು ಬರ್ತಾರೆ. ಅಂಡ್ ನಮ್ಮ ಪೆದ್ದಿ ಕೂಡ ಅವನ ಮನೆಗೆ ಬರ್ಬೇಕಾದ್ರೆ ಅವನ ತಾಯಿ ಯಾವಾಗ್ಲೂ ಹಠವನ್ನ ಮಾಡುವ ಹಾಗೇನೆ ಇವಾಗ್ಲೂ ಕೂಡ ನೀನು ಮದ್ವೆಯನ್ನ ಮಾಡ್ಕೊಳ್ಳಪ್ಪ ಅನ್ನೋದಾಗಿ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇವಾಗ ಅಚ್ಚಿ ಅಮ್ಮ ಅನ್ನುವ ಒಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಒಂದು ಕಟ್ಟಿಗೆಗೆ ಬೆಂಕಿಯನ್ನ ಕಚ್ಚಿಸ್ಕೊಂಡು ಬಂದು ಇವರದೇ ಕಬ್ಬಿನ ತೋಟಕ್ಕೆ ಬೆಂಕಿಯನ್ನ ಕಚ್ಚಿಸಿ ಎಲ್ಲವನ್ನುವೇ ಸೂಟಿ ಆಗ್ಬಿಡ್ತಾಳೆ. ಯಾಕಂದ್ರೆ ಇವಳ ತಂದೆ ಹಲವಾರು ವರ್ಷಗಳಿಂದ ಎಲೆಕ್ಷನ್ಗಾಗಿನೇ ನಿಂತ್ಕೊಂಡು ಬರ್ತಿದ್ದಾರೆ. ಆದ್ರೆ ಪ್ರತಿ ಬಾರಿನವೇ ಕೂಡ ಇವಳ ತಂದೆ ಸೋತು ಹೋಗ್ತಾ ಇರೋದ್ರಿಂದ ಇವಾಗ ಇವರ ಕಬ್ಬು ಬೆಳೆ ಎಲ್ಲವನ್ನವೇ ಕೂಡ ನಾಶವನ್ನ ಮಾಡ್ಬಿಟ್ರೆ ಸುತ್ತಮುತ್ತ ಇರುವ 18 ಹಳ್ಳಿಗಳಲ್ಲಿವೆ ಕೂಡ ಸ್ವಲ್ಪ ಸಿಂಪತಿಯನ್ನ ತಗೊಂಡು ಈ ಸಲ ಎಲೆಕ್ಷನ್ ಅಲ್ಲಿ ನಮ್ಮ ಫಾದರ್ ಅನ್ನ ಗೆಲ್ಸೋಣ ಅನ್ನೋದಾಗಿನೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾಳೆ. ನಂತರ ಈ ಅಜ್ಜಿಯಮ್ಮ ಎಲೆಕ್ಷನ್ ಕ್ಯಾಂಪೇನ್ ಗಾಗಿನೇ ಇಳಿದು ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಪೆದ್ದೆ ಮೊದಲನೇ ಬಾರಿಗೆ ಈ ಅಜ್ಜಿಯಮ್ಮ ಅವಳನ್ನ ನೋಡ್ಬಿಡ್ತಾನೆ. ಅಂಡ್ ಅವಳನ್ನ ನೋಡ್ತಿದಾಗೇನೆ ಇವನಿಗೆ ಲವ್ ಆಗಿ ಯಾವಾಗ್ಲೂ ಕೂಡ ಅವಳ ಬಗ್ಗೆನೆ ಯೋಚನೆ ಮಾಡೋದಿಕ್ಕಾಗಿನೇ ಶುರು ಮಾಡ್ಕೋತಾನೆ. ಅಂಡ್ ಅದು ಅಲ್ಲದೆ ಎಲೆಕ್ಷನ್ ಇವಾಗ ತುಂಬಾನೇ ಹತ್ರಕ್ಕಾಗಿನೇ ಬಂದಿರೋದ್ರಿಂದ ಈ ಅಜ್ಜಿಯಮ್ಮ ಗೆಲ್ಲೋದಿಕ್ಕಾಗಿ ನಾವು ಏನ್ ಬೇಕಾದ್ರೂ ಮಾಡ್ಲೇಬೇಕು ಅಂತ ಪ್ರಚಾರವನ್ನ ಮಾಡೋದಿಕ್ಕಾಗಿ ಪೂರ್ತಿ ಶಕ್ತಿಯನ್ನ ಹಾಕ್ತಾ ಇದ್ದಾಳೆ.
ಅಂಡ್ ಅವತ್ತು ರಾತ್ರಿ ಆಗ್ಬೇಕಾದ್ರೂ ಊಟವನ್ನ ಹಾಕ್ಸೋದು, ಎಣ್ಣೆಯನ್ನ ಕೊಡೋದು, ಸೀರೆಯನ್ನ ಕೊಡೋದು, ಈ ರೀತಿಯಾಗಿ ತುಂಬಾನೇ ಕೆಲಸಗಳನ್ನವೇ ಕೂಡ ಮಾಡಿ ಬರ್ತಿದ್ದಾರೆ. ಅಂಡ್ ಇದೇ ಜಾಗಕ್ಕೆ ಊಟವನ್ನ ತಿನ್ನೋದಿಕ್ಕೆ ನಮ್ಮ ಪೆದ್ದೆ ಕೂಡ ಬರ್ಬೇಕಾದ್ರೆ ಆಲ್ರೆಡಿ ಅಚ್ಚಿ ಅಮ್ಮ ಅವಳನ್ನ ನೋಡಿ ಲವ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಇವಾಗ ಅವಳನ್ನ ನೋಡ್ಬೇಕಾದ್ರೆ ಅವಳನ್ನ ಮೀಟ್ ಮಾಡ್ಬೇಕು ಅಂತ ಅನ್ಸಿ ಅವಳ ಹಿಂದೆ ಫಾಲೋ ಮಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಅಂಡ್ ಅವಳುವೆ ಕೂಡ ಒಂಟಿಯಾಗಿನೇ ಮನೆ ಒಳಗಡೆಗೆ ಬರ್ಬೇಕಾದ್ರೆ ಸೀದಾ ಇವನು ಯೋಚನೆಯನ್ನ ಮಾಡ್ದಿರ ಮನೆ ಒಳಗಡೆಗಾಗಿನೇ ನುಗ್ಗಿ ಬರ್ತಾನೆ. ಇದನ್ನ ನೋಡುವ ಫ್ರೆಂಡ್ಗಳು ಯಾರಾದ್ರೂ ನೋಡ್ಬಿಟ್ರೆ ನಮ್ಮ ಗತಿ ಏನು ಅಂತ ಭಯವನ್ನ ಪಡ್ಕೊಂಡು ಫ್ಯೂಸ್ ಅನ್ನ ಕಿತ್ತಾಕಿ ಲೈಟ್ ಅನ್ನ ಆಫ್ ಮಾಡ್ಬಿಡ್ತಾರೆ. ಸೊ ಇವಾಗ ಕರೆಂಟ್ ಹೋಗಿರೋದ್ರಿಂದ ಅಚ್ಚಿಯಮ್ಮ ಕೂಡ ಸ್ವಲ್ಪ ಗಾಬರಿಯಾಗಿ ನಮ್ಮ ಪೆದ್ದಿಯವನ ಮೇಲ್ಗಡೆಗಾಗಿನೇ ಬಂದು ಬಿದ್ದೋಗ್ಬಿಡ್ತಾಳೆ. ಅಂಡ್ ಇಬ್ಬರವೇ ಕೂಡ ಗಾಬರಿಯಾಗಿರ್ಬೇಕಾದ್ರೆ ನಮ್ಮ ಪೆದ್ದಿ ಪಟ್ ಅಂತ ಅವಳಿಗೆ ಕಿಸನವೇ ಕೂಡ ಕೊಟ್ಬಿಡ್ತಾನೆ. ಅಷ್ಟೇ ಇವಾಗ ನಮ್ಮ ಹೀರೋಯಿನ್ಗೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೋಪ ಬಂದ್ಬಿಡುತ್ತೆ. ಬಟ್ ಆದ್ರೆ ಕತ್ತಲೆ ಆಗಿರೋದ್ರಿಂದ ನಮ್ಮ ಪೆದ್ದಿ ಮುಖವನ್ನ ಇವಳು ನೋಡೋದಿಕ್ಕೆ ಆಗೋದಿಲ್ಲ. ಸೊ ಇವನವೇ ಕೂಡ ಕಿಸನ ಕೊಟ್ಟು ಹೊರಗಡೆಗಾಗಿ ಬಂದ್ಬಿಡ್ತಾನೆ. ಆ ನಂತರ ಹೀರೋಯಿನ್ ಅವಳ ವರ್ಕನ್ನ ಹತ್ರಕ್ಕಾಗಿನೇ ಬಂದು ಹೇಳ್ಕೋಬೇಕಾದ್ರೆ ಇವಾಗ ನಾವು ಈ ವಿಷಯವನ್ನ ಹೊರಗಡೆ ಹೇಳಿದ್ರೆ ನಮ್ಗೇನೆ ತೊಂದ್ರೆ. ಸೊ ಎಲೆಕ್ಷನ್ ಮುಗಿಯವರೆಗೂ ಕೂಡ ನಾವು ಈ ವಿಷಯವನ್ನ ಮುಚ್ಚಿಡ್ಬೇಕು ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಪೆದ್ಯನ್ನ ನಾವು ನೋಡ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಕೂಡ ಇವನು ಕಿಸನ ಕೊಟ್ಬಿಟ್ಟಿದ್ದಾನೆ ಅಲ್ವಾ. ಸೊ ಫುಲ್ಲು ಕಳ್ದೋಗಿ ಇನ್ನವೇ ಕೂಡ ಜಾಸ್ತಿ ಲವನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ನೆಕ್ಸ್ಟ್ ಕ್ಯಾಂಪೇನ್ ಅನ್ನ ಮಾಡೋದಿಕ್ಕಾಗಿ ಈ ಊರಿನ ಒಳಗಡೆ ಒಂದು ದೊಡ್ಡ ಸ್ಟೇಜ್ ಅನ್ನವೇ ಕೂಡ ಹಾಕ್ತಾರೆ. ಅಂಡ್ ಅಲ್ಲಿಗೆ ಅಚ್ಚಿಯಮ್ಮ ಕೂಡ ಬಂದು ಭಾಷಣವನ್ನ ಶುರು ಮಾಡ್ಕೋತಾಳೆ. ನೋಡಿ, ಇಷ್ಟು ವರ್ಷಗಳ ಕಾಲ ಭಾಸ್ಕರ್ ಅನ್ನುವ ಎದುರಾಳಿಗೆ ನೀವು ಓಟನ ಹಾಕಿ ಗೆಲ್ಸ್ತಾ ಬರ್ತಿದ್ದೀರಾ. ಈ ಬಾರಿ ನನ್ನ ತಂದೆಗೆ ಓಟನ ಹಾಕಿ ಇವರನ್ನ ಗೆಲ್ಸಿಕೊಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಿರ್ತಾಳೆ. ಅಂಡ್ ಇದನ್ನೆಲ್ಲ ಕ್ರಿಕೆಟ್ ನ ಕ್ಯಾಪ್ಟನ್ ಆಗಿರುವ ರಾಮು ಕೂಡ ನೋಡ್ತಿರ್ತಾನೆ. ಅಂಡ್ ಭಾಸ್ಕರ್ ಅನ್ನುವ ವ್ಯಕ್ತಿ ಎಲೆಕ್ಷನ್ ಅಲ್ಲಿ ಗೆಲ್ತಾ ಇದ್ದಾನೆ ಅಲ್ವಾ, ಅವನು ಬೇರೆ ಯಾರು ಇಲ್ಲ, ಈ ರಾಮು ಅವನ ಸ್ವಂತ ಮಾಮನೆ. ಸೊ ಹೇಗಾದ್ರೂ ಮಾಡಿ ನಮ್ಮ ಮಾಮನೆ ಈ ಬಾರಿನುವೆ ಗೆಲ್ಬೇಕು. ಆದ್ರಿಂದ ಇವಾಗ ಇವಳಿಗೆ ಅವಮಾನವನ್ನ ಮಾಡ್ಬೇಕಲ್ಲ ಅಂತ ಯೋಚಿಸಿ ಸ್ಟೇಜ್ ಮೇಲೆ ಹೋಗಿ ಅವಳ ಬಟ್ಟೆಯನ್ನ ಕಟ್ ಮಾಡೋದಿಕ್ಕಾಗಿನೇ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ. ಅಂಡ್ ಅವನುವೆ ಕೂಡ ಸೀದಾ ಇವಳ ಹತ್ರಕ್ಕಾಗಿನೇ ಬಂದು ಬಟ್ಟೆಯನ್ನ ಕಟ್ ಮಾಡ್ತಾನೆ. ಅಂಡ್ ಇವಳ ಮಾನ ಮರ್ಯಾದೆ ಎಲ್ಲನವೇ ಕೂಡ ಹೊರಟೋಗ್ಬಿಡ್ತಿದೆ ಅಂತ ಅನ್ನುವ ಕೊನೆ ಕ್ಷಣದಲ್ಲಿ ಇದನ್ನ ನೋಡುವ ನಮ್ಮ ಪೆದ್ದಿ ಫಟ್ ಅನ್ನೋದಾಗಿ ಆ ಜಾಗಕ್ಕಾಗಿನೇ ಬಂದು ಅಲ್ಲಿ ಹಾಕಿರುವ ಪೆಂಡಲ್ ಅನ್ನ ಕಟ್ ಮಾಡಿ ಅವರ ಮೇಲೆ ಬೀಳುವ ಹಾಗೇನೆ ಮಾಡ್ತಾನೆ. ಸೊ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋಯಿನ್ ಅವಳ ಮಾನ ಬುಳ್ಕೊಳ್ಳುತ್ತೆ. ಬಟ್ ಆದ್ರೆ ಒಬ್ಬ ಫೋಟೋಗ್ರಾಫರು ನಮ್ಮ ಹೀರೋಯಿನ್ ಅವಳ ಫೋಟೋಗಳನ್ನ ತೆಗೆದ್ಬಿಟ್ಟಿದ್ದಾನೆ. ಸೊ ಇವಾಗ ರಾಮು ಅವನ ಟೀಮು ಏನನ್ನ ಪ್ಲಾನ್ ಮಾಡುತ್ತೆ ಅಂದ್ರೆ ಆ ಫೋಟೋಗಳನ್ನ ಪ್ರಿಂಟ್ ಅನ್ನ ತೆಗೆಸಿ ಮಾರ್ನಿಂಗ್ ಆಗ್ತಿದಾಗೇನೆ ಎಲ್ಲಾ ಕಡೆನವೇ ಅಂಟಿಸಿ ಅವಳ ಮಾನ ಮರ್ಯಾದೆಯನ್ನ ತೆಗಿಯೋಣ ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರೆ ಈ ವಿಷಯ ಕೂಡ ನಮ್ಮ ಪೆದ್ದಿಯವನಿಗೆ ಗೊತ್ತಾಗ್ಬಿಡೋದ್ರಿಂದ ಇವರಿಗೆ ನಾವು ತಕ್ಕ ಪಾಠವನ್ನ ಕಲಿಸ್ಲೇಬೇಕು ಅಂತ ಯೋಚಿಸಿ ಇವನ ಮುಖವನ್ನ ಒಂದು ಬಟ್ಟೆಯಿಂದ ಕವರ್ ಅನ್ನ ಮಾಡ್ಕೊಂಡು ಎಲ್ಲರಿಗೂ ಕೂಡ ಹೊಡೆದು ಬುದ್ಧಿಯನ್ನ ಕಲ್ಸೋದಿಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ರಾಮುಗಾಗಿರ್ಬಹುದು, ಅವನ ತಮ್ಮನಿಗಾಗಿರ್ಬಹುದು, ಅಥವಾ ಫೋಟೋಗ್ರಾಫರು ಮತ್ತೆ ಅವರ ಚೇಲ ಎಲ್ಲರಿಗೂ ಕೂಡ ಸರಿಯಾಗಿನೇ ಹೊಡೆದು ಭೂತವನ್ನ ಬಿಡಿಸಿ ಹಾಕ್ತಾನೆ. ಅಂಡ್ ಇದರ ನಡುವೆ ಇವನು ಮುಖಕ್ಕೆ ಒಂದು ಬಟ್ಟೆಯನ್ನ ಹಾಕೊಂಡು ಬಂದಿದ್ದ ಅಲ್ವಾ, ಬೆಂಕಿಯನ್ನ ತಗೊಂಡು ಅಟ್ಯಾಕನ್ನ ಮಾಡ್ಬೇಕಾದ್ರೆ ಆ ಬಟ್ಟೆ ಸುಟ್ಟೋಗಿ ಇವನ ಮುಖ ಕಾಣಿಸ್ಬಿಡುತ್ತೆ. ಸೊ ಒಂದು ಬೆಟ್ಟದ ಹತ್ರ ಇರುವ ಹಳ್ಳಿಯಲ್ಲಿರುವ ಒಬ್ಬ ಕೂಲಿ ಕೆಲಸದವನು ನಮ್ಮ ಮೇಲೆ ಅಟ್ಯಾಕನ್ನ ಮಾಡಿ ಹೊಡೆದ ಅನ್ನೋದಾಗಿ ಎಲ್ಲರಿಗೂ ಕೂಡ ಸಿಟ್ಟು ಬರುತ್ತೆ. ಆದ್ರೆ ನಮ್ಮ ಪೆದ್ದಿ ಕೂಡ ಅಲ್ಲಿಗೆ ನಿಂತ್ಕೊಳ್ಳೋ ಮಾತೇ ಇಲ್ಲ. ಇವನವೇ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಯಾವ ರೀತಿ ಬಾರಿಸ್ತಾನೆ ಅಂದ್ರೆ ಆ ರಾಮು ಅವನ ತಮ್ಮನಿಗೆ ಸರಿಯಾಗಿನೇ ಹೊಡೆದು ಅವನ ಬಟ್ಟೆಯನ್ನ ಬಿಚ್ಚಿ ಒಂದು ಮರದ ಮೇಲಕ್ಕಾಗಿನೇ ತಂದು ನೇತಾಕ್ತಾನೆ. ಅಂಡ್ ಈ ಎಲ್ಲ ವಿಷಯನವೇ ರಾಮುವಿಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಕೋಪ ಮಾಡ್ಕೋತಾನೆ. ಸೊ ಆ ಪೆದ್ದಿ ವಿರುದ್ಧ ನಾವು ಸೇಡನ್ನ ತೀರಿಸ್ಕೋಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕುಸ್ತಿ ಪಂದ್ಯವನ್ನ ನಮ್ಗೆ ತೋರಿಸ್ತಾರೆ. ಹಾಗೆ ಹಿಂದಿ ಕೇಸರಿ ಅನ್ನುವ ಒಬ್ಬ ಪೈಲ್ವಾನ್ ಅನ್ನವೇ ಕೂಡ ನಾವು ನೋಡ್ತೀವಿ. ಅಂಡ್ ಈ ಹಿಂದಿ ಕೇಸರಿ ಅನ್ನುವ ಪೈಲ್ವಾನ್ ಬೇರೆ ಯಾರಿವೆ ಅಲ್ಲ, ನಮ್ಮ ಶಿವಣ್ಣನೇ. ಅಂಡ್ ಇವಾಗ ಕುಸ್ತಿ ಪಂದ್ಯ ನಡೀತಾ ಇರೋದ್ರಿಂದ ನಮ್ಮ ಶಿವಣ್ಣನ ಕಡೆಯಿಂದ ಭದ್ರ ಅನ್ನುವ ಒಬ್ಬ ಪೈಲ್ವಾನು ಅಖಾಡಕ್ಕಾಗಿನೇ ಇಳಿದು ಬಂದಿದ್ದಾನೆ. ಅಂಡ್ ನಮ್ಮ ಶಿವಣ್ಣನಿಗೆ ಎದುರಾಗಿ ಬಂದಿರೋದು ಪೆಡಿಯಪ್ಪ ಅನ್ನುವ ಪೈಲ್ವಾನು. ಅವನ ಕಡೆಯ ಪೈಲ್ವಾನವೇ ಕೂಡ ಭದ್ರನ ವಿರುದ್ಧ ಫೈಟ್ ಅನ್ನ ಮಾಡೋದಿಕ್ಕಾಗಿ ಬಿಡ್ತಾನೆ. ಸೊ ಇವಾಗ ನಮ್ಮ ಕಡೆಯಿಂದ ಭದ್ರ ಮತ್ತೆ ಆಪೋಸಿಟ್ ಕಡೆಯಿಂದ ಮತ್ತೊಬ್ಬ ವ್ಯಕ್ತಿ ಇಬ್ಬರವೇ ಕೂಡ ಕುಸ್ತಿಯನ್ನ ಮಾಡ್ತಾರೆ. ಅಂಡ್ ಇಲ್ಲಿ ಭದ್ರನನ್ನ ನೋಡ್ಬೇಕಾದ್ರೆ ನಿಯಮಗಳ ಬಗ್ಗೆ ಇವನು ಏನನ್ವೇ ಕೂಡ ಯೋಚಿಸಲ್ಲ. ಕೇವಲ ನಾವು ಗೆಲ್ಲೋದೇ ಮುಖ್ಯ ಅಂತ ಯೋಚಿಸಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಎದುರಾಳಿಯನ್ನ ಸೋಲಿಸಿ ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಶಿವಣ್ಣ ನಾವು ಗೆಲುವಿಗೋಸ್ಕರ ಮಾತ್ರನೇ ಆಟವನ್ನ ಆಡ್ಬಾರ್ದು, ನಾವು ಆಡುವ ಕುಸ್ತಿಯನ್ನ ನಿಯತಾಗಿನೇ ನಿಯಮಗಳನ್ನ ಪಾಲಿಸಿ ಆಡ್ಬೇಕು ಅನ್ನೋದಾಗಿ ಹೇಳ್ಕೊತಾರೆ. ಆದ್ರೆ ಈ ಭದ್ರ ನನ್ಗೆ ಕೇವಲ ಗೆಲುವು ಮುಖ್ಯ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಹಳ್ಳಿಯನ್ನ ತೋರಿಸ್ಬೇಕಾದ್ರೆ ಇವಾಗ ಮತ್ತೆ ಕ್ರಿಕೆಟ್ ನ ಟೂರ್ನಿಮೆಂಟ್ ಅನ್ನವೇ ಕೂಡ ಅರೇಂಜ್ ಅನ್ನ ಮಾಡಿದ್ದಾರೆ. ಸೊ ನಮ್ಮ ಪೆದ್ದಿ ಕೂಡ ಕ್ರಿಕೆಟ್ ಅನ್ನ ಆಡೋದಿಕ್ಕೆ ಪೂರ್ತಿ ರೆಡಿಯಾಗಿನೇ ಬಂದಿದ್ದಾನೆ. ಅದು ಅಲ್ಲದೆ ಹೋದ್ಸಲ 601 ರೂಪಾಯಿಯನ್ನ ಕೊಟ್ಟಿ ನನ್ನನ್ನ ಪರ್ಚೇಸ್ ಅನ್ನ ಮಾಡಿದ್ರು. ಈ ಬಾರಿ ಇನ್ನವೇ ಕೂಡ ಜಾಸ್ತಿ ಹಣವನ್ನ ಇಟ್ಟು ಆಕ್ಷನ್ ಕೂಗ್ತಾರೆ ಅನ್ನೋದಾಗಿನೇ ಬಂದಿದ್ದಾನೆ. ಆದ್ರೆ ಈ ರಾಮು ಪೆದ್ದಿಯ ವಿರುದ್ಧ ಸೇಡನ್ನ ತೀರಿಸ್ಕೋಬೇಕು ಅಂತ ಯೋಚಿಸಿದ್ದ ಅಲ್ವಾ.
ಸೊ ಮೊದ್ಲೇನೆ ಎಲ್ಲಾ ಸೆಟಪ್ ಗಳನ್ನವೇ ಕೂಡ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅಂದ್ರೆ ಎದುರಾಳಿ ಟೀಮ್ನ ಹತ್ರನವೇ ಕೂಡ ಕೈಯನ್ನ ಮಿಲಾಯಿಸಿದಾನೆ ಅಂತ ಅರ್ಥ. ನಾರ್ಮಲ್ ಕೂಲಿಯನ್ನ ಮಾಡ್ಕೊಂಡಿರುವ ಪೆದ್ದಿ ನನ್ನ ತಮ್ಮನಿಗೆ ಹೊಡೆದು ಅವಮಾನವನ್ನ ಮಾಡಿದಾನೆ. ಸೊ ಅವನಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕಿದೆ. ಆದ್ರಿಂದ ಅವನ ಬೋಣಿಯನ್ನ ₹1 ಶುರುವನ್ನ ಮಾಡಿ ಅವನ ಯೋಗ್ಯತೆ ಏನು ಅನ್ನೋದಾಗಿ ತೋರಿಸ್ಬೇಕು ಅನ್ನೋದಾಗಿ ಮಾತಾಡ್ಕೊಂಡಿದ್ದಾನೆ. ಸೊ ಇವಾಗ ಎದುರಾಳಿ ಟೀಮ್ನವರೇ ಕೂಡ ನಮ್ಮ ಪೆದ್ದಿಯನ್ನ ಕೇವಲ ₹1 ಬೋಣಿಯನ್ನ ಮಾಡ್ತಾರೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಪೆದ್ದಿ ಆಗಿರಬಹುದು, ಊರಿನ ಜನರಾಗಿರಬಹುದು, ಎಲ್ಲರವೇ ಕೂಡ ಶಾಕ್. ಯಾಕಂದ್ರೆ ಯಾವಾಗ್ಲೇ ಕೂಡ ಇವನ ಬೋಣಿ ₹100 ಶುರುವನ್ನ ಮಾಡ್ತಿದ್ರು. ಅಂಡ್ ಇವಾಗ ರಾಮು ಆದ್ರೂ ಕೂಡ ಹೆಚ್ಚು ಹಣಕ್ಕಾಗಿನೇ ಆಕ್ಷನ್ ಕೂಗ್ತಾನೆ ಅಂತ ನೋಡ್ಬೇಕಾದ್ರೆ ಇವನು ಪೆದ್ದಿ ಬೇಡವೇ ಬೇಡ ಅಂತ ಬೋಣಿಯನ್ನೇ ಹಾಕೋದಿಲ್ಲ. ಅಂದ್ರೆ ನಮ್ಮ ಪೆದ್ದಿ ಫೈನಲ್ ಆಗಿ ಕೇವಲ ₹1ಗೆನೆ ಮತ್ತೊಂದು ಟೀಮ್ಗೆನೆ ಹೋಗ್ಬೇಕಾಗುತ್ತೆ. ಸೊ ನಮ್ಮ ಪೆದ್ದಿ ಕೂಡ ಸರಿ ಓಕೆ ಅನ್ನೋದಾಗಿನೇ ಬೋಕೊಂಡು ಆಟವನ್ನ ಆಡೋದಿಕ್ಕಾಗಿ ರೆಡಿ ಆಗ್ತಾನೆ. ಆದ್ರೆ ಇವನು ಯಾವ ಟೀಮಿಗೆ ಬಂದು ಜಾಯ್ನ್ ಆಗಿದಾನೋ ಆ ಟೀಮಿನವರೇ ಇವನ ಆಪೋಸಿಟ್ ಆಗಿನೇ ನಿಂತಿದ್ದಾರೆ. ಅಂದ್ರೆ ಆಟ ಮುಗಿಯುವ ಸಿಚುವೇಶನ್ ಬರ್ತಾ ಇದ್ರೆ ಕೂಡ ಇವನಿಗೆ ಬ್ಯಾಟಿಂಗ್ ಅನ್ನ ಆಡೋದಿಕ್ಕಾಗಿ ಬಿಡ್ತಾನೆ ಇಲ್ಲ. ಸೊ ಇನ್ನೇನು ಟೀಮ್ ಕೂಡ ಸೋತೋಗ್ತಾ ಇದೆ ಅನ್ನುವ ಕೊನೆ ಕ್ಷಣದಲ್ಲಿ ಒಂದೇ ಒಂದು ವಿಕೆಟ್ ಮಾತ್ರ ಬಾಕಿ ಇರುತ್ತೆ. ಸೊ ಫೈನಲ್ ಆಗಿ ನಮ್ಮ ಪೆದ್ದಿಗೆ ಬ್ಯಾಟ್ ಅನ್ನ ಕೊಟ್ಟು ಕಳಿಸ್ತಾರೆ. ಅಂಡ್ ಇವಾಗ ನಮ್ಮ ಪೆದ್ದಿ ಅಖಾಡಕ್ಕೆ ಇಳಿದು ಅವನ ಸ್ಕಿಲ್ ಅನ್ನ ತೋರಿಸ್ತಾನೆ. ನೋಡಿ ಇವನೇನೋ ಸಖತ್ತಾಗಿನೇ ಆಡ್ತಾ ಇದ್ದಾನೆ, ಬಟ್ ಆದ್ರೆ ಇವನ ಟೀಮಿನವರು ಸೋಲ್ಸ್ಬೇಕು ಅಂತ ಇದ್ದಾರೆ ಅಲ್ವಾ. ಸೊ ಇವನ ಜೊತೆ ರನ್ ಓಡೋದಿಕ್ಕಾಗಿ ನಿಂತಿರುವ ವ್ಯಕ್ತಿ ನಮ್ಮ ಪೆದ್ದಿಯನ್ನ ರನ್ ಔಟ್ ಮಾಡೋಣ ಅಂತ ಅರ್ಧ ದಾರಿಗೆ ಬಂದು ವಾಪಸ್ ಓಡಿ ಹೋಗೋದಿಕ್ಕಾಗಿ ನೋಡ್ತಾನೆ. ಆದ್ರೆ ಇವರು ಮೋಸವನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪೆದ್ದಿಗೆ ಅರ್ಥವಾಗೋಗಿದೆ ಅಲ್ವಾ. ಅರ್ಧಕ್ಕೆ ಬಂದಿದ್ದವನ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು ವಾಪಸ್ಸು ಅವನು ಹೋಗ್ಬೇಕಿದ್ದ ಜಾಗಕ್ಕಾಗಿನೇ ಎಷ್ಟು ಓಡಿ ಹೋಗ್ತಾನೆ. ಅಂಡ್ ಇವಾಗ ಟೋಟಲ್ ಆಗಿ 2 ಬಾಲ್ಗೆ 8 ರನ್ಗಳು ಮಾತ್ರ ಬೇಕಾಗಿರುತ್ತೆ. ಸೊ ಮೊದಲನೇ ಬಾಲ್ ನಲ್ಲಿ ನಮ್ಮ ಪೆದ್ದಿ 6 ಅನ್ನ ಹೊಡೆದು ಕಂಪ್ಲೀಟ್ ಅನ್ನ ಮಾಡ್ತಾನೆ. ಅಂಡ್ ಇನ್ನೊಂದು ಬಾಲ್ ಮಾತ್ರನೇ ಉಳಿದಿರುತ್ತೆ. ಆದ್ರೆ ಈ ರನ್ನರ್ ಓಡುವ ವ್ಯಕ್ತಿ ಬೇಕು ಅಂತಾನೆ ಮುಂದಕ್ಕಾಗಿನೇ ಬಂದು ರನ್ ಔಟ್ ಆಗ್ಬಿಡ್ತಾನೆ. ಅಂದ್ರೆ ಫೈನಲ್ ಆಗಿ ನಮ್ಮ ಪೆದ್ದಿಯನ್ನ ಸೋಲಿಸ್ಬಿಟ್ರು ಅಂತ ಅರ್ಥ. ಬಟ್ ಆದ್ರೆ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲ ಜನಗಳಿವೆ ಕೂಡ ಇವರು ಮೋಸವನ್ನ ಮಾಡಿ ಬೇಕು ಅಂತಾನೆ ಸೋಲ್ಸಿದ್ರು ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಂಡು ನಮ್ಮ ಪೆದ್ದಿಗೆ ಚಿಯರ್ ಅಪ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂಡ್ ಇದ್ರ ನಡುವೆ ನಮ್ಮ ಪೈಲ್ವನ್ ಆಗಿರುವ ಶಿವಣ್ಣ ಕೂಡ ಬಂದು ನೋಡ್ತಿರ್ತಾರೆ. ಇವನ ಸ್ಕಿಲ್ಲು ಆಟವನ್ನ ನೋಡಿದ್ದಾರೆ ಅಲ್ವಾ. ಸೊ ಇವನೊಬ್ಬ ಒಳ್ಳೆ ಆಟಗಾರನಾಗಬಹುದು ಅಂತ ಚಿಯರ್ ಅಪ್ ಅನ್ನ ಮಾಡಿ ಆಟ ಮುಗಿದ ನಂತರ ಪೆದ್ದಿ ಹತ್ರಕ್ಕಾಗಿನೇ ಬರ್ತಾರೆ. ನೋಡಪ್ಪ, ಇಲ್ಲಿವರೆಗೂ ನೀನು ಕೂಲಿಯನ್ನ ಮಾಡ್ಕೊಂಡು ಈ ರೀತಿ ಆಟವಾಡಿದ್ದು ಸಾಕು. ಇನ್ ಮುಂದೆ ನೀನು ಕಿಲಾಡಿ ಆಗುವ ಟೈಮ್ ಬಂದಿದೆ ಅನ್ನೋದಾಗಿನೇ ಹೇಳಿ ಬರ್ತಾರೆ. ಅಂಡ್ ನೆಕ್ಸ್ಟ್ ಎಲ್ಲಾ ಜನಗಳಿವೆ ಕೂಡ ಮತ್ತೆ ಕೂಲಿಯನ್ನ ಮಾಡೋಣ ಅಂತ ಇವರ ಹಳ್ಳಿಯನ್ನ ಬಿಟ್ಟು ಸಿಟಿ ಕಡೆಗಾಗಿನೇ ನಡ್ಕೊಂಡು ಬರ್ತಿರ್ತಾರೆ. ಆದ್ರೆ ಒಂದು ದೊಡ್ಡದಾದ ಪ್ರಾಬ್ಲಮ್ ಏನೇ ಇವರ ಎದುರುಗಡೆಗೆ ಬರುತ್ತೆ ನೋಡಿ. ಅಂದ್ರೆ ಒಂದು ದೊಡ್ಡದಾದ ಬೆಟ್ಟನೆ ಕುಸಿದು ಇವರ ಮೇಲ್ಗಡೆಗಾಗಿನೇ ಬಿದ್ದೋಗುತ್ತೆ. ಹೇಗೋ ಕಷ್ಟವನ್ನ ಪಟ್ಟು ಎಲ್ಲರಿಗೂ ಕೂಡ ಎಸ್ಕೇಪ್ ಆಗ್ತಾರೆ. ಬಟ್ ಆದ್ರೆ ಒಂದು ಚಿಕ್ಕ ಹುಡುಗ ಸಿಕ್ಕಾಕೊಂಡು ಅದೇ ಜಾಗದಲ್ಲಿ ತೀರಿ ಹೋಗ್ಬಿಡ್ತಾನೆ. ಸೊ ಆ ಮಗುವಿನ ತಂದೆ ಪರಿಸ್ಥಿತಿಯನ್ನ ನಮ್ಮ ಕಣ್ಣಿನಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ನಮ್ಮ ಊರಿನಲ್ಲಿ ಟ್ರೈನು ನಿಲ್ಸಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅನ್ನೋದಾಗಿ ಎಲ್ಲರೂ ಮಾತಾಡ್ಕೋತಾರೆ. ಇದನ್ನ ಸೂರ್ಯ ಅನ್ನುವ ವ್ಯಕ್ತಿ ಕೂಡ ಕೇಳ್ಬೇಕಾದ್ರೆ ಕೋಪವನ್ನ ತಡೆಯೋದಕ್ಕೆ ಆಗ್ದಿರಾ MLA ಹತ್ರಕ್ಕಾಗಿನೇ ಬಂದು ನಮ್ಮ ಕಷ್ಟವನ್ನ ಹೇಳ್ಕೊಳ್ಳೋಣ ಅಂತ ನಮ್ಮ ಹಳ್ಳಿಯಲ್ಲಿ ಸರಿಸುಮಾರು 1000ಕ್ಕಿಂತನೂ ಹೆಚ್ಚು ಜನಗಳು ಬದುಕಿ ಬರ್ತಿದ್ದಾರೆ. ಹಾಗೆ ಕೆಲ್ಸವನ್ನ ಮಾಡ್ಬೇಕು ಅಂದ್ರೆ ಬೆಟ್ಟ ಗುಡ್ಡಗಳನ್ನ ದಾಟ್ಕೊಂಡು ಹೊರಗಡೆ ಬರ್ಬೇಕಾಗುತ್ತೆ. ನಮ್ಮ ಊರಿಗೆ ಟ್ರೈನು ಬಂದ್ರೆ ಕೂಡ ಅಲ್ಲಿ ಸ್ಟಾಪ್ ಅನ್ನ ಕೊಡೋದಿಲ್ಲ. ಒಂದ್ ವೇಳೆ ಆ ಟ್ರೈನು ನಮ್ಗೆ ಸ್ಟಾಪ್ ಅನ್ನ ಕೊಟ್ಟಿದ್ರೆ ಇವತ್ತು 100 ಜನರು ಸಾಯ್ತಾ ಇರ್ಲಿಲ್ಲ. ಸೊ ನಮ್ಮ ಕಷ್ಟವನ್ನ ಅರ್ಥವನ್ನ ಮಾಡ್ಕೊಂಡು ನಮ್ಗೆ ಹೆಲ್ಪ್ ಅನ್ನ ಮಾಡಿಕೊಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಆ MLA ಇವರ ಕಷ್ಟವನ್ನ ಕೇಳಿ ಪರಿಹಾರವನ್ನ ಕೊಡೋದನ್ನ ಬಿಟ್ಟು ನಮ್ಮ ಸೂರಿಗೆನೆ ಕಾಲಿನಲ್ಲಿ ಒದ್ದು ಬಟ್ಟೆಯನ್ನ ಬಿಚ್ಚಿ ಹೊಡೆಯೋದಿಕ್ಕಾಗಿನೇ ಆರ್ಡರ್ ಕೊಡ್ತಾನೆ. ಅಂಡ್ ಅದೇ ರೀತಿ ಎಲ್ಲಾ ಜನಗಳಿವೆ ಕೂಡ ಬಟ್ಟೆಯನ್ನ ಬಿಚ್ಚಿ ಇವನಿಗೆ ಹೊಡೆದು ಅವಮಾನವನ್ನ ಮಾಡ್ತಾರೆ. ಇದ್ರಿಂದ ಸೂರಿಗೆ ಕೂಡ ತುಂಬಾನೇ ಬೇಜಾರಾಗಿ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಈ ಬಾರಿ ನಾವು ಆ ಟ್ರೈನ್ ಅನ್ನ ನಿಲ್ಲಿಸಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿವರೆಗೂ ಇವನು ಕೆಂಪು ಬಾವುಟವನ್ನ ಇಟ್ಕೊಂಡು ಸೈಡಿನಲ್ಲಿ ನಿಂತ್ಕೋತಿದ್ದ ಅಲ್ವಾ. ಬಟ್ ಆದ್ರೆ ಇವಾಗ ಬಾವುಟವನ್ನ ಇಟ್ಕೊಂಡು ಹಳ್ಳಿಗಳ ಮೇಲಕ್ಕಾಗಿನೇ ಬಂದು ನಿಂತ್ಕೋತಾನೆ. ಅಂಡ್ ಎದುರುಗಡೆಯಿಂದ ಟ್ರೈನ್ ಕೂಡ ತುಂಬಾನೇ ಫಾಸ್ಟ್ ಆಗಿನೇ ಬರ್ತಾ ಇದೆ. ಇವನನ್ನ ನೋಡುವ ಕೋ ಪೈಲಟ್ ಕೂಡ ದೂರಕ್ಕೆ ಹೋಗಪ್ಪ ಅನ್ನೋದಾಗಿ ಆಕ್ಷನ್ ಅನ್ನ ಮಾಡ್ತಿರ್ತಾನೆ. ಆದ್ರೆ ನಮ್ಮ ಸೂರಿ ಮಾತ್ರ ಜಗ್ಗುವ ಹಾಗೆ ಕಾಣಿಸ್ತಾನೆ ಇಲ್ಲ. ಅಂಡ್ ಯಾವಾಗ ಈ ವಿಷಯ ನಮ್ಮ ಪೆದ್ದಿಯವನಿಗೆ ಕೂಡ ಗೊತ್ತಾಗುತ್ತೋ ಸೂರ್ಯ ಅವನ ಪ್ರಾಣವನ್ನ ಕಾಪಾಡ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಪಟ್ಟಿ ಓಡ್ಕೊಂಡು ಬರ್ತಾನೆ. ಬಟ್ ಆದ್ರೆ ಕೂಡ ಸೂರ್ಯ ಅವನನ್ನ ಕಾಪಾಡೋದಿಕ್ಕೆ ಆಗೋದಿಲ್ಲ. ಅಂಡ್ ಸಾಯುವ ಸಿಚುವೇಶನ್ ಅಲ್ಲಿ ಆ ಸೂರ್ಯ ಒಂದು ವಿಷಯವನ್ನ ಹೇಳ್ಕೊತಾನೆ. ನೋಡಿ, ನಾನು ಈ ರೀತಿಯಾಗಿ ಸಾಯೋದು ಯಾವುದೇ ರೀತಿ ತಪ್ಪಲ್ಲ. ಬಟ್ ಆದ್ರೆ ನನ್ಗೆ ಅಂತ ಒಂದು ಐಡೆಂಟಿಟಿ ಕೂಡ ಇಲ್ಲ, ಒಂದು ಊರಿನ ಹೆಸರು ಕೂಡ ಇಲ್ಲ. ಸೊ ನಾವು ಇಲ್ಲಿವರೆಗೂ ಯಾವುದೇ ಐಡೆಂಟಿಟಿ ಇಲ್ಲದೆ ಬದುಕ್ತಾ ಇದೀವಿ. ಆದ್ರೆ ಇನ್ ಮುಂದಕ್ಕೆ ನಮ್ಗೆ ಐಡೆಂಟಿಟಿ ಸಿಗ್ಲೇಬೇಕು. ನಮ್ಮ ಊರಿಗೆ ಒಂದು ಹೆಸರು ಬರ್ಬೇಕು, ಎಲ್ಲ ಸೌಲಭ್ಯಗಳಿವೆ ಕೂಡ ಬರ್ಬೇಕು. ಅಂಡ್ ಅದಕ್ಕಾಗಿ ನೀನು ಹೋರಾಡ್ಲೇಬೇಕು ಅನ್ನೋದಾಗಿ ನಮ್ಮ ಪೆದ್ದಿಗೆ ಹೇಳ್ತಾನೆ. ಅಂಡ್ ಸೂರ್ಯ ಮಾತು ನಮ್ಮ ಪೆದ್ದಿಯವನ ಮನಸ್ಸನ್ನ ಎಷ್ಟರ ಮಟ್ಟಿಗೆ ಟಚ್ ಮಾಡುತ್ತೆ ಅಂದ್ರೆ ಅದೇ ಕೋಪದಲ್ಲಿ ಊರಿನ ಜನಗಳನ್ನ ಸೇರಿಸ್ಕೊಂಡು
ಆ ರೈಲ್ವೆ ಹಳಿಗಳನ್ನ ಕಿತ್ತುವುದಕ್ಕೆ ಬೆಂಕಿಯನ್ನ ಹಾಕಿ ಆ ಜಾಗವನ್ನೇ ಡೆಮಾಲಿಷ್ ಮಾಡಿ ಹಾಕ್ತಾರೆ. ಅಂಡ್ ಈ ವಿಷಯ ಪೊಲೀಸ್ನವ್ರಿಗೆ ಕೂಡ ಗೊತ್ತಾಗ್ಬೇಕಾದ್ರೆ ಸೀದಾ ಇವರ ಹತ್ರಕ್ಕಾಗಿನೇ ಬಂದು ಚೆನ್ನಾಗಿನೇ ಓಡ್ದು ಇವ್ರನ್ನ ಎತ್ತಾಕೊಂಡು ಬರ್ತಾರೆ. ಆದ್ರೆ ನಮ್ಮ ಪೆದ್ದಿ ಇವಾಗ ಕೇಳ್ತಾ ಇರೋದು ಏನಂದ್ರೆ ನಮ್ಮ ಸೂರ್ಯವನ ಬೋರ್ಡ್ ಕೊಡಿ ಅನ್ನೋದಾಗಿ. ಸೊ ಪೊಲೀಸ್ನವರು ಕೂಡ ವ್ಯಕ್ತಿಯ ಹೆಸರು ಏನು, ಅವನ ಐಡಿ ಏನು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹಳ್ಳಿಯವರು ಎಲ್ಲರಿಗೂ ಕೂಡ ತಲೆಯನ್ನ ಕೆಡಿಸ್ಕೋತಾರೆ. ಯಾಕಂದ್ರೆ ಇವರ ಊರಿಗೆ ಒಂದು ಹೆಸರು ಕೂಡ ಇಲ್ಲ, ಸರ್ಕಾರದಿಂದ ಕೊಟ್ಟಿರುವ ಯಾವುದೇ ರೀತಿಯಾದ ಐಡಿ ಕಾರ್ಡ್ಗಳಿವೆ ಕೂಡ ಇವರ ಹತ್ರ ಇಲ್ಲ ಅಲ್ವಾ. ಸೊ ನಮ್ಮ ಹತ್ರ ಏನವೇ ಕೂಡ ಇಲ್ಲ ಅಂತ ನಮ್ಮ ಪೆದ್ದಿ ಮನಸ್ಸನ್ನ ಇನ್ನವೇ ಕೂಡ ಕಲ್ಸುತ್ತೆ. ಸೊ ಇವಾಗ ನಮ್ಮ ಪೆದ್ದಿ ಫೈನಲ್ ಆಗಿ ಡಿಸೈಡ್ ಅನ್ನ ಮಾಡ್ಕೋತಾನೆ. ಇನ್ನು ನಮ್ಮ ಲೈಫಿನಲ್ಲಿ ನಮ್ಗೆ ಬೇಕಾಗಿರೋದು ಅಂದ್ರೆ ನಮ್ಮ ಊರಿಗೆ ಒಂದು ಹೆಸರನ್ನ ಕೊಡ್ಬೇಕು, ಮತ್ತೆ ಎಲ್ಲರಿಗೂ ಕೂಡ ಒಂದು ಐಡೆಂಟಿಟಿಯನ್ನ ಕೊಡಿಸ್ಬೇಕು ಅಂತ. ಸೊ ಇದೇ ಬೆಂಕಿ ಜ್ವಾಲೆಯಲ್ಲಿ ನಮ್ಮ ಪೆದ್ದಿ ಸೀದಾ ನಮ್ಮ ಶಿವಣ್ಣನ ಅಖಾಡಕ್ಕಾಗಿನೇ ಬಂದು ನಿಂತ್ಕೋತಾನೆ. ಇದನ್ನ ನೋಡುವ ಕೆಲವು ಪೈಲ್ವಾನ್ಗಳು ಇವನನ್ನ ಹೆದರಿಸಿ ಓಡ್ಸೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಪೆದ್ದಿ ಇವಾಗ ಕೋಪದಲ್ಲಿರೋದ್ರಿಂದ ಹೆದರಲ್ಲ ಅಲ್ವಾ. ಸೊ ಸೀದಾ ನಮ್ಮ ಶಿವಣ್ಣನ ಹತ್ರಕ್ಕಾಗಿನೇ ಬಂದು ನನ್ಗೆ ಯಾವುದೇ ರೀತಿ ಹಣನವೇ ಬೇಡ, ಏನವೇ ಬೇಡ, ಕೇವಲ ನಮ್ಮ ಊರಿಗೆ ಹೆಸರು ಮತ್ತೆ ಐಡೆಂಟಿಟಿ ಮಾತ್ರ ಬೇಕು ಅನ್ನೋದಾಗಿ ಕೇಳ್ಕೊತಾನೆ. ಅಂಡ್ ಅದಕ್ಕಾಗಿ ನಾನುವೇ ಕೂಡ ಕುಸ್ತಿಯನ್ನ ಕಲ್ತು ಟೂರ್ನಿಮೆಂಟ್ ಅನ್ನ ಅಟೆಂಡ್ ಮಾಡಿ ಗೆದ್ದು ನಮ್ಮ ಊರಿಗೆ ಒಂದು ಅಸ್ತಿತ್ವವನ್ನ ಕೊಡಿಸ್ತೀನಿ ಅನ್ನೋದಾಗಿನೇ ಕೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಶಿವಣ್ಣ ಸರಿ ಹಾಗಿದ್ರೆ ಒಂದು ಟೆಸ್ಟ್ ಅನ್ನ ಮಾಡೋಣ ಅಂತ ಇವನ ಪೈಲ್ವಾನ್ಗಳ ಜೊತೆ ಫೈಟ್ ಅನ್ನ ಮಾಡೋದಿಕ್ಕಾಗಿ ಬಿಡ್ಬೇಕಾದ್ರೆ ನಮ್ಮ ಪೆದ್ದಿಗೆ ಕಷ್ಟವಾದ್ರೂ ಕೂಡ ಎಲ್ಲರಿಗೂ ಓಡ್ದು ಭೂತವನ್ನ ಬಿಡಿಸಿ ಹಾಕ್ತಾನೆ. ಸೊ ಫೈನಲಿ ಶಿವಣ್ಣ ಕೂಡ ನಿನ್ಗೆ ಟ್ರೈನಿಂಗ್ ಅನ್ನ ಕೊಡ್ತೀನಿ ಅನ್ನೋದಾಗಿನವೇ ಒಪ್ಕೋತಾರೆ. ಬಟ್ ಆದ್ರೆ ನೀನು ಬ್ಯಾಟ್ ಅನ್ನ ಹಿಡ್ಕೊಂಡು ಬೀಸಿದ ತಕ್ಷಣ 6 ಗಳನ್ನ ತೆಗಿತೀಯಲ್ವಾ, ಅಷ್ಟೊಂದು ಸುಲಭವಾಗಿ ನಮ್ಮ ಕುಸ್ತಿ ಇರೋದಿಲ್ಲ. ಇದಕ್ಕಾಗಿ ತುಂಬಾನೇ ಕಠಿಣವಾದ ಟ್ರೈನಿಂಗ್ ಅನ್ನ ತಗೋಬೇಕಾಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ನೆಕ್ಸ್ಟ್ ಡೇ ಆಗ್ತಿದಾಗೇನೆ ನಮ್ಮ ಪೆದ್ದಿಗೆ ಕೂಡ ಟ್ರೈನಿಂಗ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಆದ್ರೆ ಇವನನ್ನ ಮೈದಾನದ ಒಳಗಡೆಗೆ ಇಳಿಯೋದನ್ನ ಬಿಟ್ಟು ನೀರನ್ನ ಎತ್ತೋದು, ಮೂಟೆಗಳನ್ನ ಎತ್ತೋದು, ಈ ರೀತಿ ಕೂಲಿ ಕೆಲಸಗಳನ್ನ ಮಾಡ್ಸೋದಿಕ್ಕೆ ಶುರು ಮಾಡ್ಕೋತಾರೆ. ಅಂಡ್ ಇದನ್ನ ನೋಡ್ಬೇಕಾದ್ರೆ ನಮ್ಮ ಪೆದ್ದಿನವೇ ಕೂಡ ನಮ್ಗೆ ಮತ್ತೆ ಮೋಸವನ್ನ ಮಾಡಿ ಇಬ್ರು ಕೂಡ ಕೂಲಿಯನ್ನ ಮಾಡಿಸ್ಕೋತಾ ಇದ್ದಾರೆ ಅಂತ ಬೇಜಾರನ್ನ ಮಾಡ್ಕೋತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಊರಿನ ಜನಗಳನ್ನ ನೋಡ್ಬೇಕಾದ್ರೆ ಅವ್ರಿಗೂ ಕೂಡ ಬೇರೆ ದಾರಿ ಇಲ್ದೆ ಕೆಲ್ಸವನ್ನ ಮಾಡೋದಿಕ್ಕಾಗಿ ಮತ್ತೆ ಸಿಟಿಗಾಗಿನೇ ಹೊರಟು ಬರ್ಬೇಕಾದ್ರೆ ಆ ಫ್ಯಾಕ್ಟರಿಯ ಓನರು ಪೆದ್ದಿಯನ್ನ ವಾಪಸ್ಸು ಕರ್ಕೊಂಡು ಬಂದಿಲ್ಲ ಅಂದ್ರೆ ಯಾರನ್ನವೇ ಕೂಡ ಕೆಲ್ಸಕ್ಕಾಗಿ ತಗೊಳ್ಳಲ್ಲ ಅಂತ ಸ್ಟ್ರಿಕ್ಟ್ ಆಗಿನೇ ಹೇಳ್ಬಿಡ್ತಾನೆ. ಸೊ ಇವ್ರಿಗೂ ಕೂಡ ಬೇರೆ ದಾರಿ ಇಲ್ದಿರಾ ಅಖಾಡದ ಹತ್ರಕ್ಕಾಗಿನೇ ಬಂದು ಪೆದ್ದಿಯನ್ನ ವಾಪಸ್ಸು ಬರೋದಿಕ್ಕಾಗಿನೇ ಕರೀತಾರೆ. ಆದ್ರೆ ನಮ್ಮ ಪೆದ್ದಿ ಪೂರ್ತಿಯಾಗಿನೇ ಡಿಸೈಡ್ ಅನ್ನ ಮಾಡ್ಕೊಂಡು ಬಂದಿದ್ದಾನೆ ಅಲ್ವಾ. ಸೊ ನಾನು ಸಾಧನೆಯನ್ನ ಮಾಡೋವರ್ಗವೇ ಕೂಡ ವಾಪಸ್ಸು ಬರಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳ್ಬೇಕಾದ್ರೆ ಊರಿನವರು ನೀನೊಬ್ಬ ದೊಡ್ಡ ಸ್ವಾರ್ಥಿ ಅನ್ನೋದಾಗಿನೇ ಬೈಕೋತಾರೆ. ಬಟ್ ಆದ್ರೂ ಕೂಡ ನಮ್ಮ ಪೆದ್ದಿ ಎಲ್ಲವನ್ನ ಸಹಿಸ್ಕೋತಾನೆ. ಅಂಡ್ ಒಂದು ದಿನ ನಮ್ಮ ಶಿವಣ್ಣನ ವಿರುದ್ಧವಾಗಿನೇ ಜಗಳಕ್ಕಾಗಿ ಬಿದ್ದೋಗ್ಬಿಡ್ತಾನೆ. ನಾನು ಇಷ್ಟು ದಿನಗಳ ಕಾಲವಾಗಿ ನೋಡ್ತಾನೆ ಬರ್ತಾ ಇದ್ದೀನಿ, ಟ್ರೈನಿಂಗ್ ಅನ್ನ ಕೊಡ್ತೀನಿ ಅಂತ ಕೂಲಿ ಕೆಲಸವನ್ನ ಮಾಡಿಸ್ತಾ ಇದ್ದೀರಾ ಅಂತ ಕ್ವಶನ್ ಗಳನ್ನ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಶಿವಣ್ಣ ಕೂಡ ನೀನು ಯಾವತ್ತು ನಮ್ಮ ಜಾಗಕ್ಕಾಗಿನೇ ಬಂದು ಅವತ್ತಿನಿಂದಾನೇ ನಿನ್ಗೆ ಟ್ರೈನಿಂಗ್ ಅನ್ನ ಶುರುವನ್ನ ಮಾಡಿದೀವಿ. ಅಂದ್ರೆ ಅಖಾಡಕ್ಕೆ ಇಳಿಬೇಕು ಅಂದ್ರೆ ಭಾರವಾಗಿರುವ ವಸ್ತುಗಳನ್ನ ಎತ್ತಿ ಮೊದಲು ಟ್ರೈನಿಂಗ್ ಅನ್ನ ತಗೋಬೇಕು. ಸೊ ಅದಕ್ಕಾಗಿ ನೀರನ್ನ ಎತ್ತೋದು, ನೀರನ್ನ ಇಳಿಸೋದು, ಮೂಟೆಗಳನ್ನ ಎತ್ತೋದು, ಈ ರೀತಿಯಾಗಿ ಟ್ರೈನಿಂಗ್ ಅನ್ನ ನಿನ್ಗೆ ಕೊಟ್ಟು ಬಂದಿರೋದು. ಅಂಡ್ ನಾಳೆಯಿಂದ ನಿನ್ನನ್ನ ಅಖಾಡದ ಒಳಗಡೆಗಾಗಿನೇ ಇಳಿಸ್ತಾ ಇದ್ದೀನಿ ಅಂತ ಎಲ್ಲವನ್ನ ಹೇಳ್ತಾರೆ. ಅಂಡ್ ಟ್ರೈನಿಂಗ್ ಕೂಡ ಶುರುವಾಗ್ಬೇಕಾದ್ರೆ ಇವನುವೇ ಕಷ್ಟವನ್ನ ಪಟ್ಟು ನೆಕ್ಸ್ಟ್ ಲೆವೆಲ್ ನಲ್ಲೇ ತಗೋತಾನೆ. ನಿಧಾನವಾಗಿ ಇಲ್ಲಿರುವ ಎಲ್ಲ ಪೈಲ್ವಾನ್ಗಳನ್ನುವೇ ಸೋಲಿಸ್ತಾ ಬರ್ತಾನೆ. ಅಷ್ಟೇ ಯಾಕೆ, ಭದ್ರಾನವ ಒಬ್ಬ ಪವರ್ಫುಲ್ ಪೈಲ್ವಾನ್ ಇದ್ದಾನೆ ಅಲ್ವಾ, ಅವನಿಗೆ ಕೂಡ ಟಕ್ಕರನ್ನ ಕೊಡುವ ಮಟ್ಟಿಗಾಗಿನೇ ಬೆಳೆದಿದ್ದಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಒಂದು ದಿನ ಇವನ ಮದರ್ ಬಂದು ವಾಪಸ್ಸು ನಮ್ಮ ಹಳ್ಳಿಗಾಗಿನೇ ಹೊರಟೋಗೋಣ ಬಾ ಅನ್ನೋದಾಗಿ ಕರೀತಾರೆ. ಬಟ್ ಆದ್ರೆ ನಮ್ಮ ಪೆದ್ದಿ ಒಂದೇ ಮಾತಿಗೆ ನಾನು ಬರೋದಿಕ್ಕೆ ಆಗಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಆ ನಂತರ ಹೀರೋಯಿನ್ ಆಗಿರುವ ನಮ್ಮ ಅಚ್ಚಿಯಮ್ಮ ಕೂಡ ಇದೇ ಜಾಗಕ್ಕಾಗಿನೇ ಬಂದು ಇವನಿಗೆ ಥ್ಯಾಂಕ್ ಯುವನ್ನ ಹೇಳ್ಕೊತಾಳೆ. ಅದೇ ಸ್ಟೇಜ್ ಮೇಲೆ ಇವಳ ಬಟ್ಟೆಯನ್ನ ಕಟ್ ಮಾಡಿ ಮಾನ ಮರ್ಯಾದೆಯನ್ನ ತೆಗೆಯೋದಿಕ್ಕೆ ನೋಡಿದ್ರು ಅಲ್ವಾ, ಆವಾಗ ಪೆಂಡಲ್ ಅನ್ನ ಕಟ್ ಮಾಡಿ ಇವಳನ್ನ ಕಾಪಾಡಿರೋದ್ರಿಂದ ಅದಕ್ಕೆ ಧನ್ಯವಾದವನ್ನವೇ ಕೂಡ ಹೇಳ್ಕೊತಾಳೆ. ಬಟ್ ಆದ್ರೆ ಅವತ್ತು ಕಥೆಲೆಯಲ್ಲಿ ಇರ್ಬೇಕಾದ್ರೆ ಕಿಸ್ಸನ್ನ ಕೊಟ್ಟಿದ್ದು ಇವನೇನೆ ಅಂತ ಗೊತ್ತಾಗ್ಬಿಡುತ್ತೆ. ಮೊದ್ಲು ನಮ್ಮ ಪೆದ್ದಿ ಮೇಲೆ ತುಂಬಾನೇ ಕೋಪವನ್ನ ಬಾಡ್ಕೋತಾಳೆ. ಬಟ್ ಆದ್ರೆ ಯಾವಾಗ ಇವನು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೋ ಆವಾಗ ಇವಳ ಕೋಪ ಕೂಡ ಕಡಿಮೆಯಾಗಿ ಇವಳಿಗೆ ಲವ್ ಶುರುವಾಗುತ್ತೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಫೈನಲಿ ಕುಸ್ತಿಗೆ ಕೂಡ ಟೂರ್ನಿಮೆಂಟ್ ಅನ್ನ ಮಾಡುತ್ತಾರೆ. ಈ ಬಾರಿ ನಮ್ಮ ಶಿವಣ್ಣ ಭದ್ರನನ್ನ ಅಖಾಡಕ್ಕೆ ಇಳಿಸುವ ಬದಲು ನಮ್ಮ ಪೆದ್ದಿಯನ್ನ ಇಂಟ್ರೊಡ್ಯೂಸ್ ಮಾಡಿ ಇವನನ್ನೇ ಅಖಾಡಕ್ಕಾಗಿ ಬಿಡ್ತಾರೆ. ಬಟ್ ಆದ್ರೆ ಎದುರಾಳಿ ಟೀಮ್ ಆಗಿರುವ ಪೆಡಿಯಪ್ಪ ಪೈಲ್ವಾನ್ ಕೂಲಿ ಕೆಲಸವನ್ನ ಮಾಡೋರ್ ಜೊತೆ ನಾನು ಯಾವ ರೀತಿ ಕಾಂಪಿಟೇಷನ್ ಅನ್ನ ಮಾಡ್ಲಿ ಅಂತ ಹೇಳ್ಕೋಬೇಕಾದ್ರೆ ಇದ್ರಿಂದ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಪೆದ್ದಿ ನಿಮ್ಗೆ ತಾಕತ್ತಿದ್ರೆ ಇಬ್ಬರು ಪೈಲ್ವಾನನ್ನೇ ಕಳ್ಸಿ ನಾನು ಒಬ್ಬನೇ ಹೊಡಿತೀನಿ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಆ ಪೆಡಿಯಪ್ಪ ಕೂಡ ಸರಿ ಓಕೆ ಅನ್ನೋದಾಗಿ ಇಬ್ರು ಪೈಲ್ವಾನನ್ನ ಅಖಾಡಕ್ಕೆ ಬಿಡ್ಬೇಕಾದ್ರೆ ಇವಾಗ ಇಬ್ಬರು ಪೈಲ್ವಾನು ಮತ್ತೆ ನಮ್ಮ ಪೆದ್ದಿ ನಡುವೆ ಮಾಸಾದ ಫೈಟ್ ಏನೇ ನಡೆಯುತ್ತೆ.
ಅಂಡ್ ಫೈನಲ್ ಆಗಿ ನಮ್ಮ ಪೆದ್ದಿ ಕೂಡ ಇಬ್ಬರನ್ನುವೆ ಸೋಲಿಸಿ ಹಾಕಿ ಗೆದ್ಬಿಡ್ತಾನೆ. ಅಂಡ್ ಇವಾಗ ಎಲ್ಲಾ ಕಡೆನುವೆ ನಮ್ಮ ಪೆದ್ದಿ ಗೆದ್ದಿದ್ದಾನೆ ಅನ್ನುವ ಸೆಲೆಬ್ರೇಷನ್ ಶುರುವಾಗುತ್ತೆ. ಬಟ್ ಆದ್ರೆ ಇವಾಗ ಒಂದು ದೊಡ್ಡದಾದ ಪ್ರಾಬ್ಲಮ್ ಏನೇ ಶುರುವಾಗುತ್ತೆ ನೋಡಿ. ಅಂದ್ರೆ ನಮ್ಮ ಶಿವಣ್ಣನ ಕಡೆ ತುಂಬಾ ಪೈಲ್ವಾನ್ಗಳು ಇದ್ದಾರೆ ಅಲ್ವಾ, ಆ ಎಲ್ಲಾ ಪೈಲ್ವಾನ್ಗಳಿಗೂ ಕೂಡ ಈ ವಿಷಯ ಇಷ್ಟವಾಗಿಲ್ಲ. ಒಂದ್ ವೇಳೆ ಭದ್ರನನ್ನ ಬಿಟ್ಟಿದ್ರೆ ಅವರು ನ್ಯಾಷನಲ್ ಲೆವೆಲ್ ನಲ್ಲಿ ಕಾಂಪಿಟೇಷನ್ ಅನ್ನ ಮಾಡೋದಿಕ್ಕೆ ಚಾನ್ಸ್ ಸಿಕ್ತಿತ್ತು. ಬಟ್ ಆದ್ರೆ ಪೆದ್ದಿಗೆ ಇವಾಗ ಯಾವುದೇ ರೀತಿಯಾದ ಐಡೆಂಟಿಟಿ ಇಲ್ಲ ಅಲ್ವಾ, ಸೊ ಇವನು ನ್ಯಾಷನಲ್ ಲೆವೆಲ್ಗೆ ಹೋಗೋದಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ನಮ್ಮ ಪೆದ್ದಿ ಕುಸ್ತಿಯನ್ನ ಮುಂದುವರಿಸಬೇಕು ಅಂದ್ರೆ ಕೂಡ ಇವನ ಐಡೆಂಟಿಟಿಯನ್ನ ವಿಜಯಪುರದಲ್ಲಿ ಕ್ರಿಯೇಟ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಅಂದ್ರೆ ಇವನ ಊರಿಗೆ ಅಸ್ತಿತ್ವವನ್ನ ಕೊಡ್ಸೋದಿಕ್ಕೆ ಬಂದವನು ಇವಾಗ ಬೇರೆ ಊರಿನ ಮೆಂಬರ್ ಆಗಿನೇ ಕನ್ವರ್ಟ್ ಆಗ್ಬೇಕಿದೆ. ನಮ್ಮ ಪೆದ್ದಿ ಕೂಡ ಸರಿ ಬೋಕೆ ಅನ್ನೋದಾಗಿ ವಿಜಯನಗರದ ನಿವಾಸಿಯಾಗಿನೇ ಕನ್ವರ್ಟ್ ಆಗ್ತಾನೆ. ಅಂಡ್ ಇದನ್ನ ನೋಡುವ ಹಳ್ಳಿಯವರು ಮತ್ತೆ ನಮ್ಮ ಪೆದ್ದಿಯನ್ನ ಸ್ವಾರ್ಥಿ ಅನ್ನೋದಾಗಿನೇ ಅನ್ಕೋತಾರೆ. ಅಂಡ್ ಇವಾಗ ನಮ್ಮ ಶಿವಣ್ಣ ಪೆದ್ದಿಯನ್ನ ನೆಕ್ಸ್ಟ್ ಲೆವೆಲ್ಗಾಗಿನೇ ಕರ್ಕೊಂಡು ಹೋಗ್ಬೇಕು ಅಂತ ಯೋಚಿಸಿ ಒಂದು ಹೊಸ ಆಟವನ್ನ ಶುರು ಮಾಡ್ತಾರೆ. ಅಂದ್ರೆ ನಮ್ಮ ಶಿವಣ್ಣ ಪೈಲ್ವಾನ್ ಆಗಿರ್ಬೇಕಾದ್ರೆ ಒಂದು ಖಡ್ಗವನ್ನ ಗೆದ್ದಿದ್ದಾರೆ. ಮೊದ್ಲು ರಣಧೀರ್ ಅನ್ನುವ ಒಬ್ಬ ವ್ಯಕ್ತಿ ಕುಸ್ತಿಯನ್ನ ಆಡಿ ಆ ಖಡ್ಗವನ್ನ ಗೆದ್ದಿರ್ತಾನೆ. ಅಂಡ್ ಯಾವಾಗ ರಣಧೀರ್ನ ವಿರುದ್ಧ ನಮ್ಮ ಶಿವಣ್ಣ ಪಂದ್ಯವನ್ನ ಆಡಿ ಗೆಲ್ತಾರೋ ಆವಾಗ ರಣಧೀರು ಅವನ ಹತ್ರ ಇರುವ ಖಡ್ಗವನ್ನ ನಮ್ಮ ಶಿವಣ್ಣನಿಗೆ ಕೊಡ್ಬೇಕಾಗುತ್ತೆ. ಸೊ ಇವಾಗ ನಮ್ಮ ಪೆದ್ದಿಯನ್ನ ಯಾರು ಸೋಲಿಸ್ತಾರೋ ಅವರಿಗೆ ಅದೇ ಖಡ್ಗವನ್ನ ಕೊಡಲಾಗುತ್ತೆ ಅನ್ನೋದಾಗಿ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿಸ್ತಾರೆ. ಅಂಡ್ ಈ ವಿಷಯ ಕೂಡ ಮತ್ತೆ ರಣಧೀರ್ ಅವನಿಗೆ ಗೊತ್ತಾಗ್ಬೇಕಾದ್ರೆ ಎಷ್ಟೋ ವರ್ಷಗಳ ಹಿಂದೆ ನಾವು ಕಳ್ಕೊಂಡಿರುವ ಖಡ್ಗವನ್ನ ಮತ್ತೆ ಪಡ್ಕೊಳ್ಳೋದಿಕ್ಕಾಗಿ ಇವಾಗ ಮತ್ತೆ ನಮ್ಮ ಪೈಲ್ವಾನ್ಗಳನ್ನ ಬಿಡೋಣ ಅನ್ನೋದಾಗಿ ಅವನು ಕೂಡ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿ ಅವನುವೇ ಕೂಡ ಪೈಲ್ವಾನ್ಗಳನ್ನ ಕರ್ಕೊಂಡು ಬಂದು ರಿಜಿಸ್ಟರ್ ಅನ್ನ ಮಾಡ್ತಾನೆ. ಅಂಡ್ ಫೈನಲಿ ಪಂದ್ಯ ಕೂಡ ಶುರುವಾಗ್ಬೇಕಾದ್ರೆ ನಮ್ಮ ಪೆದ್ದಿ ವಿರುದ್ಧ ಎಷ್ಟೋ ಪೈಲ್ವಾನ್ಗಳು ಬರ್ತಾರೆ. ಅಂಡ್ ಒಬ್ಬೊಬ್ರನ್ನೇ ಸೋಲಿಸಿ ಫೈನಲ್ ಆಗಿನೇ ಗೆಲ್ಲುವ ಸಿಚುವೇಶನ್ಗೆ ಬರ್ತಾನೆ ನೋಡಿ. ಅಂಡ್ ಇದನ್ನ ನೋಡ್ಬೇಕಾದ್ರೆ ಪೈಲ್ವಾನ್ಗಳಾಗಿರ್ಬಹುದು, ಊರಿನ ಜನರಾಗಿರ್ಬಹುದು, ಎಲ್ಲರಿವೆ ಶಾಕ್. ಕೂಲಿಯನ್ನ ಮಾಡುವ ಸಾಮಾನ್ಯ ಹುಡುಗ ಈ ಮಟ್ಟಿಗೆ ಗೆದ್ಬಿಟ್ಟ ಅನ್ನೋದಾಗಿ. ಅಂಡ್ ಇದನ್ನ ಭದ್ರಾವನ ಕೈಯಲ್ಲವೇ ಕೂಡ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ದಿನಗಳ ಕಾಲವಾಗಿ ನಾವೇನೆ ಪೈಲ್ವಾನ್ ಅಂತ ಹೇಳ್ಕೊತಿದ್ವಿ, ಇವಾಗ ನಮ್ಮನ್ನವೇ ಕೂಡ ಮೀರ್ಸೋದಿಕ್ಕೆ ಒಬ್ಬ ಬಂದ್ಬಿಟ್ಟ ಅಂತ ಯೋಚಿಸಿ ಸೀದಾ ನಮ್ಮ ಪೆದ್ದಿಯವನ ಹತ್ರಕ್ಕಾಗಿನೇ ಬಂದು ಜಗಳವನ್ನ ಮಾಡೋದಿಕ್ಕಾಗಿನೇ ನೋಡ್ತಾನೆ. ನಂತರ ನಮ್ಮ ಪೆದ್ದಿಯವನ ಕಾಲಿಗೆ ಸರಿಯಾಗಿನೇ ಹೊಡೆದು ಗಾಯವನ್ನವೇ ಕೂಡ ಮಾಡ್ಬಿಡ್ತಾನೆ. ಅಂಡ್ ನಮ್ಮ ಪೆದ್ದಿ ಕೂಡ ಅದೇ ನೋವಿನಲ್ಲಿ ಕೆಳಗಡೆಗಾಗಿನೇ ಬಿದ್ದು ಒದ್ದಾಡ್ತಿರ್ತಾನೆ. ಸೊ ಇವಾಗ ಈ ಭದ್ರ ಸೀದಾ ರಣಧೀರವನ ಹತ್ರಕ್ಕಾಗಿನೇ ಬಂದು ನಾನು ಪೆದ್ದಿಯವನ ಕಾಲಿಗೆ ಡ್ಯಾಮೇಜ್ ಅನ್ನ ಮಾಡಿದೀನಿ, ನಿಮ್ಮ ಪೈಲ್ವಾನ್ಗಳು ಆ ಕಾಲಿನ ಮೇಲೆ ಮತ್ತೆ ಮತ್ತೆ ಅಟ್ಯಾಕ್ ಅನ್ನ ಮಾಡಿದ್ರೆ ಈಸಿಯಾಗಿ ನೀವು ಪೆದ್ದಿಯನ್ನ ಸೋಲಿಸಿ ಆಗ್ಬಹುದು ಅನ್ನೋದಾಗಿ ಟಿಪ್ಸ್ ಗಳನ್ನ ಕೊಟ್ಬಿಡ್ತಾನೆ. ಅಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಸೆಮಿಫೈನಲ್ ಕೂಡ ಶುರುವಾಗುತ್ತೆ. ಸೊ ಇವಾಗ ಈ ರಣಧೀರವನಿಗೆ ಎಲ್ಲಾ ವಿಷಯಗಳಿವೆ ಕೂಡ ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಅವನ ಪೈಲ್ವಾನು ಸೀದಾ ನಮ್ಮ ಪೆದ್ದಿಯವನ ಕಾಲ್ ಮೇಲೆನೆ ಅಟ್ಯಾಕ್ ಅನ್ನ ಮಾಡಿ ಮತ್ತೆ ಮತ್ತೆ ನೋವನ್ನ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ಇವನವೇ ಕೂಡ ನೋವನ್ನ ತಡೆಯೋದಿಕ್ಕೆ ಆಗದೆ ಕೆಳಗಡೆಗಾಗಿನೇ ಬಿದ್ದು ಮಲ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಮೊದ್ಲು ಒಂದು ಮ್ಯಾಚ್ ಅನ್ನವೇ ಕೂಡ ಸೋತೋಗ್ತಾನೆ. ಮತ್ತೆ ಫೈನಲ್ ರೌಂಡ್ ಅನ್ನ ಇವರು ಶುರುವನ್ನ ಮಾಡ್ಬೇಕಾದ್ರೆ ಅವನ ಯಾವ ಕಾಲು ನೋವ್ತಾಯ್ತು ಅದೇ ಕಾಲಿನ ಮೇಲೆ ಎದ್ದು ನಿಂತು ಆ ಎದುರಾಳಿ ಪೈಲ್ವಾನ್ಗೆ ಸರಿಯಾಗಿನೇ ಬೊಡ್ದು ಭೂತವನ್ನ ಬಿಡಿಸಿ ಸೋಲಿಸಿ ಆಗ್ತಾನೆ. ಆದ್ರೆ ಗೆದ್ದಿದ ಕೂಡ್ಲೆ ನಮ್ಮ ಪೆದ್ದಿ ಪಟ್ಟಣದಾಗಿನೇ ಕೆಳಗಡೆ ಬಿದ್ದು ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಆದ್ರಿಂದ ಪಟ್ಟಣದಾಗಿನೇ ಇವನನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ ನಲ್ಲಿ ಚೆಕ್ ಅನ್ನ ಮಾಡಿಸ್ತಾರೆ. ಅಂಡ್ ಇವನಿಗೆ ಕಾನ್ಶಿಯಸ್ ಬಂದು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇವನ ಕಾಲಿನ ಮೂಳೆ ಮುರಿದೋಗಿರೋದ್ರಿಂದ ಮ್ಯಾಚ್ ಅನ್ನ ಆಡೋದಕ್ಕೆ ಆಗಲ್ಲ ಅಂತ ಡಾಕ್ಟರ್ಗಳು ಹೇಳ್ಕೊತಾರೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಪೆದ್ದಿ ತುಂಬಾನೇ ಟೆನ್ಷನ್ ಆಗಿ ನನ್ಗೆ ಒಂದೇ ಒಂದು ಅವಕಾಶವನ್ನ ಕೂಡಿ ನಾನು ಚೆನ್ನಾಗಿನೇ ಇದೀನಿ ಅನ್ನೋದಾಗಿ ಒದ್ದಾಡ್ತಿರ್ತಾನೆ. ಇದನ್ನ ನೋಡುವ ನಮ್ಮ ಶಿವಣ್ಣ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಗ್ರ್ಯಾಂಡ್ ಫೈನಲ್ ಮುಗ್ದು 3 ದಿನಗಳಾಗಿದೆ ಅನ್ನೋದಾಗಿ ಹೇಳ್ಕೊತಾರೆ. ಅಂದ್ರೆ ನಮ್ಮ ಪೆದ್ದಿ 3-4 ದಿನಗಳಿಂದ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ ಅಂತ ಅರ್ಥ. ಅಷ್ಟೇ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಆಕಾಶನೇ ಬಿದ್ದಾಗುತ್ತೆ ನಮ್ಮ ಪೆದ್ದಿಗೆ. ನಾವು ಇಷ್ಟು ದಿನಗಳ ಕಾಲವಾಗಿ ಕಷ್ಟವನ್ನ ಪಟ್ಟಿದ್ದು ಎಲ್ಲನವೇ ವ್ಯರ್ಥವಾಗ್ಬಿಡ್ತು ಅಂತ ಅಳೋದಿಕ್ಕೆ ಶುರು ಮಾಡ್ಕೋತಾನೆ. ಅಂಡ್ ನಂತರ ವಾಪಸ್ಸು ಇವನು ವಿಜಯಪುರಕ್ಕೆ ಬರ್ಬೇಕಾದ್ರೆ ಇವನ ಊರಿನ ಜನಗಳು ಬಂದು ವಾಪಸ್ಸು ಹಳ್ಳಿಗೆ ಹೋಗೋಣ ಬಾ ಅನ್ನೋದಾಗಿ ಕರೀತಾರೆ. ಆದ್ರೆ ನಮ್ಮ ಪೆದ್ದಿ ನಾನು ವಾಪಸ್ಸು ಬಂದ್ರೆ ಅದು ಟ್ರೈನ್ ಅಲ್ಲೇ ಬರ್ತೀನಿ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇವಾಗ ನಮ್ಮ ಹೀರೋ ನಾವು ಸೋಲನ್ನ ಒಪ್ಕೋಬಾರ್ದು ಅಂತ ಇಲ್ಲಿಂದ ಟ್ರೈನ್ ಅನ್ನ ಹತ್ಕೊಂಡು ಡೆಲ್ಲಿಗಾಗಿನೇ ಹೊರಟು ಬರ್ತಾನೆ. ಅಂಡ್ ಅಲ್ಲಿ ಬಂದು ಹಗಲು ರಾತ್ರಿ ಅನ್ನೋದನ್ನವೇ ನೋಡ್ದೆ ಕತ್ತೆ ದುಡ್ದಾಗಿನೇ ದುಡ್ದು ಹಣವನ್ನ ಕೂಡಿಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಯಾಕಂದ್ರೆ ರೈಲ್ವೆ ಮಿನಿಸ್ಟರ್ ಅನ್ನ ಮೀಟ್ ಮಾಡಿ ಅವರ ಹತ್ರದಿಂದ ನಮ್ಮ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಒಂದು ದಿನ ಮಿನಿಸ್ಟರು ಹೋಗ್ತಾ ಇದ್ದಾರೆ ಅನ್ನುವ ವಿಷಯವನ್ನ ತಿಳ್ಕೊಂಡು ಅವರನ್ನ ನೋಡೋದಿಕ್ಕಾಗಿನೇ ಬಂದು ನಿಂತ್ಕೋತಾನೆ. ಅಂಡ್ ಯಾವಾಗ ಅವರ ಕಾರು ಆ ಜಾಗವನ್ನ ಬಿಟ್ಟು ಹೊರಟೋಗ್ತಿರುತ್ತೋ ಇವನ ಪ್ರಾಣದ ಬಗ್ಗೆನವೇ ಕೂಡ ಯೋಚನೆಯನ್ನ ಮಾಡ್ದಿರ ಕಾರನ್ನ ಬಂದು ಸ್ಟಾಪ್ ಅನ್ನ ಮಾಡ್ತಾನೆ. ಅಂಡ್ ಮಿನಿಸ್ಟರ್ ಕೂಡ ಏನಪ್ಪಾಯ್ತು ಅನ್ನೋದಾಗಿ ಬಂದು ಕೇಳ್ಕೋಬೇಕಾದ್ರೆ ಇವರಿಗೆ ಇರುವ ಎಲ್ಲಾ ಪ್ರಾಬ್ಲಮ್ಗಳನ್ನವೇ ಕೂಡ ಶೇರ್ ಅನ್ನ ಮಾಡ್ಕೋತಾನೆ. ಅಂದ್ರೆ ನಮ್ಮ ಊರಿಗೆ ಒಂದು ಹೆಸರುವೇ ಕೂಡ ಇಲ್ಲ, ಒಂದು ಐಡೆಂಟಿಟಿ ಇಲ್ಲ, ಹಾಸ್ಪಿಟಲ್ ಇಲ್ಲ, ರೈಲ್ವೆ ಸ್ಟೇಷನ್ ಇಲ್ಲ, ಏನಂದ್ರೆ ಏನವೇ ಇಲ್ಲ.
ಅಂಡ್ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಕುಸ್ತಿಯಲ್ಲಿ ನಾನು ನ್ಯಾಷನಲ್ ಲೆವೆಲ್ ನಲ್ಲಿ ಆಟವನ್ನ ಆಡ್ತಿದ್ದವನು. ಬಟ್ ಆದ್ರೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೆಮಿಫೈನಲ್ಗೆನೆ ಬ್ಯಾಕ್ಔಟ್ ಆಗ್ಬೇಕಾಯ್ತು ಅನ್ನೋದಾಗಿ ಹೇಳ್ಕೊತಾನೆ. ಅದಕ್ಕೆ ಆ ಮಿನಿಸ್ಟರು ಲೈಫಿನಲ್ಲಿ ಯಾವುದೇ ಕೂಡ ಗೆಲ್ಲೋದು ಮುಖ್ಯವಾಗುತ್ತೆ, ಸೊ ನೀನು ಸೆಮಿಫೈನಲ್ ಗೆದ್ರಬೇ ಕೂಡ ಅದು ಏನಕ್ಕೆ ಪ್ರಯೋಜನ ಇಲ್ಲ ಅನ್ನೋದಾಗಿನೇ ಹೇಳಿ ಬಂದ್ಬಿಡ್ತಾರೆ. ಅಷ್ಟೇ ಇವಾಗ ನಮ್ಮ ಪೆದ್ದಿಗೆ ಎಷ್ಟರ ಮಟ್ಟಿಗೆ ಬೇಜಾರಾಗ್ಬಿಡುತ್ತೆ ಅಂದ್ರೆ, ನಾವು ಸೆಮಿಫೈನಲ್ ವರ್ಗವೇ ಕೂಡ ಬಂದು ಕಷ್ಟವನ್ನ ಪಟ್ರೆ ಅದು ಏನಕ್ಕೆ ಪ್ರಯೋಜನ ಆಗಿಲ್ಲ. ಸೊ ನಮ್ಗೆ ಇವಾಗ ಐಡೆಂಟಿಟಿಯನ್ನ ಮಾಡ್ಕೋಬೇಕು ಅಂದ್ರೆ ನ್ಯಾಷನಲ್ ಲೆವೆಲ್ ನಲ್ಲಿ ಆಟವನ್ನ ಆಡ್ಲೇಬೇಕು ಅಂತ ಯೋಚಿಸ್ತಾನೆ. ಬಟ್ ಆದ್ರೆ ಇವಾಗ ಇವನ ಕಾಲಿನಲ್ಲಿ ಪ್ರಾಬ್ಲಮ್ ಆಗೋಗಿದೆ ಅಲ್ವಾ, ಮತ್ತೆ ಇವನು ಆಟವನ್ನ ಆಡೋದಿಕ್ಕೆ ಆಗೋದೇ ಇಲ್ಲ. ಸೊ ಬೇರೆ ದಾರಿ ಇಲ್ದೆ ಟ್ರೈನ್ ಅನ್ನ ಹಾಕೊಂಡು ವಾಪಸ್ಸು ವಿಜಯಪುರದ ಕಡೆಗೆ ಹೊಟ್ಟು ಬರ್ತಿರ್ತಾನೆ. ಅಂಡ್ ಆ ರೀತಿಯಾಗಿನೇ ಬರ್ಬೇಕಾದ್ರೆ ಒಂದು ಕಠಿಣವಾದ ಡಿಸಿಷನ್ ಅನ್ನ ತಗೊಳ್ತಾನೆ. ಅಂದ್ರೆ ಇವಾಗ ಇವನ ಕಾಲನ್ನ ಇಟ್ಕೊಂಡು ನ್ಯಾಷನಲ್ ಲೆವೆಲ್ ಅಲ್ಲಿ ಆಟವನ್ನ ಆಡೋದಿಕ್ಕೆ ಆಗಲ್ಲ ಅಲ್ವಾ, ಬಟ್ ಆದ್ರೆ ನ್ಯಾಷನಲ್ ಮಟ್ಟದಲ್ಲಿ ನಾವು ಆಟವನ್ನ ಆಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ತಾನೆ. ಸೊ ಸೀದಾ ಎದ್ ಬಂದು ಟ್ರೈನಿನಿಂದ ಅವನ ಕಾಲನ್ನ ಹೊರಗಡೆಗಾಗಿನೇ ಹಾಕ್ತಾನೆ. ಯಾಕಂದ್ರೆ ಇವನ ಕಾಲು ಕಟ್ ಆಗ್ಬಿಡ್ಲಿ ಅನ್ನೋದಾಗಿ. ಅಂದ್ರೆ ಇವರು ಹ್ಯಾಂಡಿಕ್ಯಾಪ್ಟ್ ಆಗ್ಬಿಟ್ರೆ ಪ್ಯಾರಾ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಬಹುದು ಅಲ್ವಾ, ಸೊ ಅದಕ್ಕಾಗಿನೇ ಇವನ ಕಾಲನ್ನ ಕಟ್ ಮಾಡ್ಕೋತಾನೆ. ಆ ನಂತರ ನಮ್ಮ ಪೆದ್ದಿ ಇವಾಗ ರನ್ನಿಂಗ್ ರೇಸ್ ಅನ್ನ ಚೂಸ್ ಅನ್ನ ಮಾಡ್ಕೊಂಡು ಅದಕ್ಕೆ ಬೇಕಾದ ಟ್ರೈನಿಂಗ್ ಅನ್ನ ತಗೊಳ್ಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಕಾಲಿಗೆ ಬ್ಲೇಡ್ ಅನ್ನ ಹಾಕೊಂಡು ಹಗಲು ರಾತ್ರಿ ಅನ್ನೋದೇ ಟ್ರೈನಿಂಗ್ ಅನ್ನ ತಗೊಂಡು ಫೈನಲ್ ಆಗಿ ನ್ಯಾಷನಲ್ ಲೆವೆಲ್ ನಲ್ಲಿ ಆಟವನ್ನ ಆಡೋದಿಕ್ಕೆ ನಾಮಿನಿ ಆಗ್ತಾನೆ. ಅಂಡ್ ಫೈನಲಿ ಆ ಕಾಂಪಿಟೇಷನ್ ಅನ್ನ ಅಟೆಂಡ್ ಮಾಡುವ ದಿನ ಕೂಡ ಬರುತ್ತೆ. ಈ ಕಡೆ ನಮ್ಮ ಹಳ್ಳಿ ಜನಗಳಿಗೆ ಕೂಡ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಅವರು ವಿಜಯಪುರದಲ್ಲಿರುವ ರಾಮು ಅವನ ಮನೆ ಹತ್ರಕ್ಕಾಗಿನೇ ಬಂದು ಟಿವಿಯಲ್ಲಿ ಆ ಸ್ಪೋರ್ಟ್ಸ್ ಅನ್ನ ನೋಡೋದಿಕ್ಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ಈ ರಾಮುಗೆ ನಮ್ಮ ಪೆದ್ದಿ ಮೇಲೆ ಕೋಪ ಇದ್ರವೇ ಕೂಡ ಜನಗಳನ್ನ ಒಳಗಡೆ ಬಿಟ್ಕೋತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಅವಳನ್ನ ನೋಡ್ಬೇಕಾದ್ರೆ ಇವರ ಮನೆಯವರು ಬೇರೆ ಹುಡುಗನನ್ನ ಮದ್ವೆಯನ್ನ ಮಾಡ್ಕೊಳೋದಾಗಿ ಫೋರ್ಸ್ ಅನ್ನ ಮಾಡ್ತಿರ್ತಾರೆ. ಆದ್ರಿಂದ ನಮ್ಮ ಹೀರೋಯಿನ್ ಪೆದ್ದಿ ಅವನ ಹೆಸರಿನಲ್ಲಿ ತಾಳಿಯನ್ನ ಇವಳೇನೆ ಕಟ್ಕೋತಾಳೆ. ಅಂಡ್ ಈ ಕಡೆ ನಮ್ಮ ಪೆದ್ದಿ ಕೂಡ ರನ್ನಿಂಗ್ ರೇಸ್ ಅನ್ನ ಶುರು ಮಾಡ್ತಾನೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ನೋವನ್ನ ತಡೆಯೋದಿಕ್ಕೆ ಆಗದೆ ಸ್ಲಿಪ್ ಆಗಿ ಬಿದ್ದೋಗ್ಬಿಡ್ತಾನೆ. ಅಂಡ್ ಇವಾಗ ಇವನ ಪರಿಸ್ಥಿತಿಯನ್ನ ನಮ್ಮ ಕಣ್ಣಿನಲ್ಲಿ ನೋಡೋದಿಕ್ಕೇನೆ ಆಗೋದಿಲ್ಲ, ಯಾಕಂದ್ರೆ ಎಲ್ಲರಿಗೂ ಕೂಡ ಇವನಿಗಿಂತ ಮುಂದಕ್ಕಾಗಿನೇ ಬೂಡಿ ಹೋಗಿದ್ದಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇವನು ಸೋಲುವ ಸಿಚುವೇಶನ್ ಗಾಗಿನೇ ಬಂದಿದ್ದಾನೆ ಅಂತ. ಬಟ್ ಆದ್ರೆ ಇವನ ಕಣ್ಣಿನಲ್ಲಿ ಕೋಪ ದುಃಖ ಎಲ್ಲ ಯಾವ ಮಟ್ಟಿಗೆ ಕಾಣಿಸುತ್ತೆ ಅಂದ್ರೆ, ನಾವು ಕೇವಲ ಮೆಡಲ್ ಅನ್ನ ಪಡ್ಕೊಳ್ಳೋದಿಕ್ಕಾಗಿ ಈ ಆಟವನ್ನ ಆಡ್ತಿಲ್ಲ, ಬದಲಾಗಿ ನಮ್ಮ ಊರಿಗೋಸ್ಕರ ಆಟ ಆಡ್ತಿದೀವಿ. ಸತ್ತೋಗಿರುವ ನಮ್ಮ ಸೂರಿಗೆ ನ್ಯಾಯವನ್ನ ಕೊಡ್ಸೋದಿಕ್ಕಾಗಿ ಆಟವನ್ನ ಆಡ್ತಿದೀವಿ. ನಮ್ಮ ಊರಿಗೆ ಒಂದು ಒಳ್ಳೆ ರೋಡ್ ಅನ್ನ ಮಾಡ್ಸೋದಿಕ್ಕಾಗಿ ಆಟ ಆಡ್ತಿದೀವಿ. ಎಷ್ಟೋ ವರ್ಷಗಳಿಂದ ನಮ್ಮ ಊರಿನಲ್ಲೇ ಹೋಗ್ತಾ ಇದ್ರೆ ಕೂಡ ಸ್ಟಾಪ್ ಅನ್ನ ಕೊಡದೆ ಇರುವ ರೈಲಿಗಾಗಿ ನಾವು ಆಟವನ್ನ ಆಡ್ತಾ ಇದೀವಿ ಅಂತ ಯೋಚಿಸಿ ಮತ್ತೆ ಎದ್ದು ನಿಂತು ಓಡೋದಿಕ್ಕೆ ಶುರುವನ್ನ ಮಾಡ್ತಾನೆ. ಅಂಡ್ ಇವನು ಓಡ್ಬೇಕಾದ್ರೆ ಇಲ್ಲಿವರೆಗೂ ಪಟ್ಟಿರುವ ಎಲ್ಲ ಕಷ್ಟಗಳಿವೆ ಕೂಡ ಇವನ ಹಿಂದೆನೆ ಕಾಣಿಸ್ತಿರುತ್ತೆ. ಆ ಮಟ್ಟಿಗೆ ಇವನು ಕಷ್ಟವನ್ನ ಪಡ್ಕೊಂಡು ಫಾಸ್ಟ್ ಆಗಿನೇ ಓಡ್ಕೊಂಡು ಬಂದು ಫೈನಲ್ ಆಗಿ ಎಲ್ಲರನ್ನುವೆ ಸೋಲಿಸಿ ಕಾಂಪಿಟೇಷನ್ ಅನ್ನೇ ಗೆದ್ಬಿಡ್ತಾನೆ. ಅಂಡ್ ಊರಿನಲ್ಲಿರುವ ನಮ್ಮ ಜನಗಳನ್ನ ನೋಡ್ಬೇಕಾದ್ರೆ ಅವರು ಕೂಡ ತುಂಬಾನೇ ಎಂಜಾಯ್ ಅನ್ನ ಮಾಡಿ ಚಿಯರ್ ಅಪ್ ಅನ್ನ ಮಾಡ್ತಿದ್ದಾರೆ. ಅಂಡ್ ಇವಾಗ ನಮ್ಮ ಪೆದ್ದಿ ಫಸ್ಟ್ ಬಂದಿರೋದ್ರಿಂದ ಮೆಡಲ್ ಅನ್ನ ಕೊಡೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಪೆದ್ದಿ ಆ ಮೆಡಲ್ ಅನ್ನ ಬೇಡ ಅನ್ನೋದಾಗಿನೇ ಹೇಳಿ ಒಂದು ಸ್ಪೀಚ್ ಅನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಈ ಮೆಡಲ್ ಅನ್ನ ನಾನು ಏನಕ್ಕೆ ತಗೊಳ್ತಾ ಇಲ್ಲ ಅಂದ್ರೆ ನಾನು ಭಾರತಕ್ಕೆ ಸೇರ್ದವನೇ ಅಲ್ಲ. ಒಂದ್ ವೇಳೆ ನಾನು ಭಾರತೀಯನಾಗಿದ್ರೆ ನನ್ಗೆ ಅಂತ ಒಂದು ಐಡೆಂಟಿಟಿ ಇರ್ತಿತ್ತು, ನನ್ನ ಊರಿಗೆ ಕೂಡ ಒಂದು ಹೆಸರಿರ್ತಿತ್ತು, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲನೂ ಕೂಡ ಇರ್ತಿತ್ತು. ಅಂಡ್ ಎಲ್ಲ ಕಡೆ ರೈಲು ಸ್ಟಾಪ್ ಅನ್ನ ಕೊಡೋ ಹಾಗೆ ನಮ್ಮ ಹಳ್ಳಿಯಲ್ಲಿ ಕೂಡ ಸ್ಟಾಪ್ ಅನ್ನ ಕೊಡ್ಬೇಕಿತ್ತು. ಬಟ್ ಈ ಯಾವುದೇ ಸೌಲಭ್ಯಗಳು ಇಲ್ಲ ಅಂದ್ರೆ ನಾನು ಭಾರತೀಯನಾಗೋದಿಕ್ಕೆ ಹೇಗೆ ಸಾಧ್ಯ? ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿಗೆ ಮೆಡಲ್ ಅನ್ನ ಗೆಲ್ಲೋದಿಕ್ಕಾಗಿ ಬಂದಿಲ್ಲ, ಬದಲಾಗಿ ಬೆಟ್ಟ ಗುಡ್ಡಗಳ ನಡುವೆ ನನ್ನ ಹಳ್ಳಿ ಪಡ್ತಿರುವ ಕಷ್ಟವನ್ನ ಈ ಜಗತ್ತಿನ ಮುಂದಕ್ಕಾಗಿನೇ ತಂದು ತೋರ್ಸೋದಿಕ್ಕಾಗಿನೇ ಬಂದಿದ್ದೀನಿ. ನನ್ಗೆ ಬೇಕಿರೋದು ಐಡೆಂಟಿಟಿ ಮತ್ತೆ ನನ್ನ ಊರಿಗೆ ಒಂದು ಹೆಸರು ಅನ್ನೋದಾಗಿ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಇದನ್ನ ನೋಡ್ತಿರುವ ಎಲ್ಲಾ ಜನಗಳಿಗೆ ಕೂಡ ತುಂಬಾನೇ ಎಮೋಷನಲ್ ಆಗ್ತಾರೆ. ಅಂಡ್ ಇದ್ರ ಪರಿಣಾಮವಾಗಿ ಮೊದಲನೇ ಬಾರಿಗೆ ಪೆದ್ದಿ ಅವನ ಊರಿನಲ್ಲಿ ರೈಲು ಬಂದು ಸ್ಟಾಪ್ ಅನ್ನ ಕೊಡುತ್ತೆ. ಅಂಡ್ ಆ ರೈಲಿನಿಂದ ನಮ್ಮ ಪೆದ್ದಿ ಮಾಸ್ ಆಗಿನೇ ಇಳ್ಕೊಂಡು ಬರ್ತಾನೆ. ಸೊ ಇದನ್ನ ನೋಡುವ ನಮ್ಮ ಊರಿನ ಜನಗಳು ಪೆದ್ದಿಯನ್ನ ತುಂಬಾನೇ ಅಪ್ರಿಶಿಯೇಟ್ ಅನ್ನ ಮಾಡ್ತಾರೆ. ಯಾವ ಜನಗಳು ಇವನನ್ನ ಸ್ವಾರ್ಥಿ ಅಂತ ಕರೆದಿದ್ರೋ ಇವತ್ತು ಅವನನ್ನ ದೇವ್ರನಾಗಿನೇ ನೋಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂಡ್ ನಮ್ಮ ಪೆದ್ದಿ ಆ ರೈಲ್ವೆ ಸ್ಟೇಷನ್ ನ ಹೆಸರನ್ನ ಸೂರ್ಯ ಅನ್ನೋದಾಗಿನೇ ಮಡಗಿಸ್ತಾನೆ, ಯಾಕಂದ್ರೆ ಈ ಹೋರಾಟ ಶುರುವಾಗಿದ್ದೇ ಸೂರ್ಯದಿಂದ ಅಲ್ವಾ. ಅಂಡ್ ಒಬ್ಬ ಭಾರತೀಯನಿಗೆ ಯಾವ ಯಾವ ಸೌಲಭ್ಯಗಳು ಸಿಗ್ಬೇಕಿರುತ್ತೋ ಆ ಎಲ್ಲಾ ಸೌಲಭ್ಯಗಳಿವೆ ನಮ್ಮ ಪೆದ್ದಿಯ ಕಾರಣದಿಂದ ಈ ಊರಿಗೂ ಸಿಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಮನಸ್ಸನ್ನ ಮಾಡಿದ್ರೆ ಈ ಜಗತ್ತಿನಲ್ಲಿ ಏನನ್ನ ಬೇಕಾದ್ರೆ ಕೂಡ ಸಾಧನೆಯನ್ನ ಮಾಡಬಹುದು ಅನ್ನೋದಾಗಿ ನಮ್ಮ ಪೆದ್ದಿ ಸಂಪೂರ್ಣವಾದ ಜಗತ್ತಿಗಾಗಿನೇ ತೋರಿಸಿಕೊಡ್ತಾನೆ. ಅಂಡ್ ಇವಾಗ ಈ ಎಲ್ಲಾ ವಿಷಯವನ್ನ ವರ್ಕರು ಈ ವಿಶ್ವಾಸ್ಗೆ ಹೇಳ್ಬೇಕಾದ್ರೆ ಇದನ್ನ ಕೇಳುವ ವಿಶ್ವಾಸು ತುಂಬಾನೇ ಎಮೋಷನಲ್ ಆಗ್ಬಿಡ್ತಾನೆ. ನಂತರ ಮೆಡಲ್ಗೋಸ್ಕರ ಯಾರು ಆಟವನ್ನ ಆಡ್ತಾರೋ ಅವರು ನಿಜವಾದ ಆಟಗಾರರಲ್ಲ, ಬದಲಾಗಿ ಜವಾಬ್ದಾರಿಗೋಸ್ಕರ ಯಾರು ಆಟವನ್ನ ಆಡ್ತಾರೋ ಅವನೇನೆ ನಿಜವಾದ ಆಟಗಾರ. ಇದ್ರರ್ಥ ಪೆದ್ದಿ ಇವಾಗ ಸ್ಪೋರ್ಟ್ಸ್ ನಲ್ಲೇ ಒಬ್ಬ ದೇವರ ಹಾಗೆ ಇದ್ದಾಗೆ ಅನ್ನೋದಾಗಿ ಹೇಳ್ಕೊತಾನೆ.
ಅಂಡ್ ನಮ್ಮ ಅಸ್ತಿತ್ವವನ್ನ ಸ್ಥಾಪಿಸಬೇಕು, ಐಡೆಂಟಿಟಿಯನ್ನ ಪಡ್ಕೋಬೇಕು ಅಂದ್ರೆ ಕೇಳಿದ್ರೆ ಮಾತ್ರ ಬರೋದಿಲ್ಲ. ಅದಕ್ಕಾಗಿ ನಾವು ಹೋರಾಡ್ಬೇಕು ಅನ್ನುವ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಮಾಸ್ ಆಗಿರುವ ಮೂವಿ ಕೂಡ ಎಂಡ್ ಆಗುತ್ತೆ. ಗಾಯ್ಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದರ ಲಿಂಕ್ ಅನ್ನು ಕೂಡ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಮಿಸ್ ಅನ್ನ ಮಾಡದೆ ನಮ್ಮ ಹೊಸ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನ ಮಾಡಿ. ಸರಿ, ಹಾಗಿದ್ರೆ ಮುಂದಿನ ಮಾಸ್ ಆಗಿರುವ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.